ನಮಸ್ಸರ್ವೇಭ್ಯಃ. ಎಲ್ಲರಿಗೂ ಕೂಡ ನಮಸ್ಕಾರ. ಪ್ರೊಫೆಸರ್ MKLN ಶಾಸ್ತ್ರಿ ಅವರ ದತ್ತಿ ಉಪನ್ಯಾಸಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ತಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಮಿಥಿಕ್ ಸೊಸೈಟಿನಲ್ಲಿ 26 ಎಂಡೋಮೆಂಟ್ ಇದೆ. ಅದರಲ್ಲಿ ಕೆಲವು ವಿಶೇಷ. ಆ ರೀತಿ ಒಂದು ವಿಶೇಷ ದತ್ತಿ ಉಪನ್ಯಾಸ ಅಂತ ಹೇಳಿದ್ರೆ ಪ್ರೊಫೆಸರ್ MKLN ಶಾಸ್ತ್ರಿಗಳ ಹೆಸರಿನಲ್ಲಿರ್ತಕ್ಕಂಥ ಈ ದತ್ತಿ ಉಪನ್ಯಾಸ. ಯಾಕೆ ಅಂತ ಹೇಳಿದ್ರೆ ಪ್ರೊಫೆಸರ್ ಶಾಸ್ತ್ರಿಗಳು ಮಿಥಿಕ್ ಸೊಸೈಟಿಯಲ್ಲಿ 39 ವರ್ಷಗಳ ಕಾಲ, ಅಂದರೆ ಒಂದು ಯೂನಿವರ್ಸಿಟಿನಲ್ಲೋ ಕಾಲೇಜಲ್ಲೋ ಕೆಲಸ ಮಾಡಿದಾಗ ಹೇಗಿರುತ್ತೋ ಹಾಗೆ 39 ವರ್ಷಗಳ ಕಾಲ, 27 ವರ್ಷಗಳ ಕಾಲ ಇದರ ಕಾರ್ಯದರ್ಶಿಗಳಾಗಿ, 12 ವರ್ಷಗಳ ಕಾಲ ಇದರ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥದ್ದು. ಹಾಗಾಗಿ ಅವರ ಹೆಸರಿನಲ್ಲಿರುವ ಈ ದತ್ತಿಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. 1932ರಲ್ಲಿ ಜನ್ಮ ತಾಳಿದಂಥ ಶಾಸ್ತ್ರಿಗಳು ಬಹಳ ಪ್ರತಿಭಾವಂತ ವಿದ್ಯಾರ್ಥಿಗಳು. ಸಿವಿಲ್ ಇಂಜಿನಿಯರಿಂಗ್ನಲ್ಲಿ BE MTech ಎಲ್ಲ ಮಾಡಿದ ನಂತರ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಅದರಲ್ಲೂ ಕೂಡ ವಿಶೇಷವಾಗಿ ಏರೋನಾಟಿಕಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ PhDನ ಪಡ್ಕೊಂಡಂಥವರು. ಬೆಂಗಳೂರಿನ ಸುಪ್ರಸಿದ್ಧ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲೂ ಕೂಡ ಅವರ ಅಧ್ಯಯನ, ಸತೀಶ್ ಧಾವನ್ ಅವರ ವಿದ್ಯಾರ್ಥಿಯಾಗಿಯೇ ಅವರು ಅಧ್ಯಯನ ಮಾಡಿದಂಥವರು. ನಂತರ ಖರಗ್ಪುರ್ನಲ್ಲಿ ಅವರು ಉಪನ್ಯಾಸಕರಾಗಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಾಗ, ಖರಗ್ಪುರ್ ನಮಗೆ ಗೊತ್ತಿರೋ ಹಾಗೆ ನಮ್ಮ ದೇಶದ ಮೊಟ್ಟ ಮೊದಲನೇ IIT. ಅಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಪ್ರಾರಂಭ ಮಾಡಿದ್ದು ಇವರೇ. ಅದೇ ನಮ್ಮ ದೇಶದ ಮೊದಲನೇ ಏರೋನಾಟಿಕಲ್ ಇಂಜಿನಿಯರಿಂಗ್ ಸಂಗತಿ. ಹೀಗೆ ದೇಶದ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಅನೇಕ ಸಂಗತಿಗಳನ್ನು ಕೊಡಮಾಡಿದವರು ಪ್ರೊಫೆಸರ್ MKLN ಶಾಸ್ತ್ರಿಗಳು. ಅದಾದ ನಂತರ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಪಕ್ಕದಲ್ಲೇ ಇರತಕ್ಕಂಥ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ನಂತರ ಯೂನಿವರ್ಸಿಟಿಯ ಡೀನ್ ಆಗಿ ಅವರು ಕೆಲಸ ಮಾಡಿದಂಥವರು. ಅಷ್ಟೇ ಇಲ್ಲದೆ ಅನೇಕ ಹಲವು 10 ಸಂಸ್ಥೆಗಳು, ಈಗ ಇಸ್ರೋ ಇರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಅಲ್ಲೆಲ್ಲ ಕೂಡ ಅಲ್ಲಿಯ ಆಯ್ಕೆ ಮಂಡಳಿ, ಸೆಲೆಕ್ಷನ್ ಕಮಿಟಿ ಏನಿರ್ತಿತ್ತು ಅದಕ್ಕೆ ಅವರು ಸಲಹೆಗಾರರಾಗೂ ಕೂಡ ಕೆಲಸ ಮಾಡಿರ್ತಕ್ಕಂಥದ್ದು. 60ಕ್ಕೂ ಹೆಚ್ಚು MTech ವಿದ್ಯಾರ್ಥಿಗಳಿಗೆ ಮತ್ತು 6 ಜನ ಹೆಚ್ಚು PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಶಾಸ್ತ್ರಿಗಳು ಅವರ ವ್ಯಕ್ತಿತ್ವ ಬಹಳ ಅನನ್ಯವಾಗಿರ್ತಕ್ಕಂಥದ್ದು. ಸಜ್ಜನ ವ್ಯಕ್ತಿ ಹೇಗಿರಬೇಕು ಅನ್ನೋಕ್ಕೊಂದು ಮಾದರಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಶಾಸ್ತ್ರಿಗಳು ಉದಾಹರಣೆ ಆಗಿರ್ತಕ್ಕಂಥದ್ದು. ಸಹೃದಯಿಗಳು, ಉದಾರಿಗಳು ಮತ್ತು ಪೂರ್ವಭಾಷಿಗಳು. ರಾಮನ ಬಗ್ಗೆ ಹೇಳಬೇಕಾದ್ರೆ ಅವರು ಪೂರ್ವಭಾಷಿ ಅಂತ ಹೇಳ್ತಾರೆ. ಶಾಸ್ತ್ರಿಗಳು ಅಷ್ಟು ದೊಡ್ಡವರಾಗಿದ್ದರೂ ಕೂಡ, ಪ್ರಾಂಶುಪಾಲರಾಗಿ, ಪ್ರೊಫೆಸರಾಗಿ ಎಲ್ಲ ಇದ್ದಾಗಲೂ ಕೂಡ ಯಾರೇ ವ್ಯಕ್ತಿಗಳು ಬಂದರೂ ಕೂಡ ಅವರೇ ಮುಂಚೆ ಮಾತನಾಡ್ತಾಯಿದ್ರು. ಪೂರ್ವ ಭಾಷೆಗಳು ನನ್ನನ್ನು ಬಂದು ಅವ್ರು ಮಾತನಾಡಿಸ್ಲಿ, ಅವ್ರು ನಮಸ್ಕಾರ ಹೇಳಲಿ, ಆಮೇಲೆ ನಾನು ನಮಸ್ಕಾರ ಹೇಳ್ತೀನಿ ಅಂತ ಜಾಯಮಾನದವರೇ ಅಲ್ಲ. ಯಾರೇ ಇದು ಒಂದು ಸಣ್ಣ ಮಗು ಬಂದಿದ್ದರೂ ಕೂಡ ಅವ್ರನ್ನ ಮಾತನಾಡಿಸಿ, ವಿಚಾರಿಸಿ ಅತ್ಯಂತ ಸಹೃದಯತೆಯಿಂದ ಮಾತನಾಡ್ತಾ ಇದ್ದಂಥವರು ಶಾಸ್ತ್ರಿಗಳು. ಅಷ್ಟೇ ಅಲ್ಲ, ಅವರು ಮಿತಭಾಷಿಗಳು. ಎಷ್ಟು ಬೇಕೋ ಅದನ್ನು ಕ್ವಚಿತ್ತಾಗಿ ಹೇಳಬೇಕಾದ್ದನ್ನು ಹೇಳ್ತಾಯಿದ್ರು. ಎಂದೂ ಕಟುವಾಗಿ ಮಾತಾಡಲಿಲ್ಲ. ಆದರೆ ಎಂದೂ ಯಾವ ವಿಷಯಕ್ಕೆ ರಾಜಿ ಮಾಡ್ಕೊಳ್ಬಾರ್ದು ಅದಕ್ಕೆ ಕಾಂಪ್ರಮೈಸ್ ಮಾಡ್ಕೊಳ್ತಾನೆ ಹೇಳಬೇಕಾದ್ದನ್ನು ವಿನಯಪೂರ್ವಕವಾಗಿ ಖಚಿತವಾಗಿ ಹೇಳ್ತಾ ಇದ್ದಂಥವ್ರು ಅವರು ಶಾಸ್ತ್ರಿಗಳು. ಹಾಗಾಗಿ ಶಾಸ್ತ್ರಿಗಳು ಯಾವಾಗಲೂ ಕೂಡ ಮಾದರಿ. ಅವರು ವಿದ್ಯಾರ್ಥಿ ಪ್ರೇಮಿ ಮೇಷ್ಟ್ರು. ಅವರು ಕಲಿಸ್ತಾ ಇದ್ದಿದ್ದು ಸಿವಿಲ್ ಇಂಜಿನಿಯರಿಂಗು, ಸ್ಟ್ರಕ್ಚರಲ್ ಇಂಜಿನಿಯರಿಂಗು, ನಿರ್ಜೀವ ವಸ್ತುಗಳ ಬಗ್ಗೆ ಕಲಿಸ್ತಾ ಇದ್ದಿದ್ದು. ಬಟ್ ಅಷ್ಟಕ್ಕೆ ನಿಲ್ತಾ ಇರಲಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಜೀವನದಲ್ಲಿ ಹೇಗಾಗಬೇಕು, ಭವಿಷ್ಯವನ್ನು ಹೇಗೆ ಕಟ್ಕೊಳ್ಬೇಕು ಅಂತಕ್ಕಂಥ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ನೂ ಕೂಡ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದಂಥವರು ಶಾಸ್ತ್ರಿಗಳು. ಇನ್ನು ಮಿಥಿಕ್ ಸೊಸೈಟಿ ಜೊತೆಗೆ ನಾನು ಆಗಲೇ ಹೇಳಿದ ಹಾಗೆ ಸುಮಾರು 39 ವರ್ಷಗಳ ಕಾಲ, 27 ವರ್ಷ ಕಾಲ ಅವರು ಸೆಕ್ರೆಟರಿಗಳು. ಪ್ರಾರಂಭದ ದಿವಸಗಳಲ್ಲಿ ಬಹಳ ಪ್ರವರ್ಧಮಾನದಲ್ಲಿದ್ದಂಥ ಮಿಥಿಕ್ ಸೊಸೈಟಿ 60-70 ದಶಕದಲ್ಲಿ ಬಹಳ ಶೋಚನೀಯ ಸ್ಥಿತಿಗೆ ಬಂದುಬಿಟ್ಟಿತ್ತು. ಅಂಥ ಸಂದರ್ಭದಲ್ಲಿ ಮಿಥಿಕ್ ಸೊಸೈಟಿಯ ಕಾರ್ಯದರ್ಶಿಗಳಾಗಿ ಇದನ್ನು ಮೇಲಕ್ಕೆತ್ತಕ್ಕೆ ನಿರಂತರ ಶ್ರಮವನ್ನು ಹಾಕದಂಥವರು. ಪಕ್ಕದ UVCಯಲ್ಲಿ ಇದ್ದಿದ್ದರಿಂದ ಒಂದು ದಿವಸವೂ ಕೂಡ ಮಿಥಿಕ್ ಸೊಸೈಟಿಗೆ ಬರೋದನ್ನು ತಪ್ಪಿಸ್ತಾ ಇರಲಿಲ್ಲ. ನಿರಂತರವಾಗಿ ಮಿಥಿಕ್ ಸೊಸೈಟಿಗೆ ಬಂದು ಇಲ್ಲಿ ಇದನ್ನು ಇವತ್ತು ಮಿಥಿಕ್ ಸೊಸೈಟಿಗೆ ಇಷ್ಟು ಹೆಸರು ಬಂದಿರಬೇಕಾದ್ರೆ ಅದಕ್ಕೆ ಅವರ ಅವಿರತ ಶ್ರಮ, ಅವರು ಮತ್ತು ಸೂರ್ಯನಾಥ್ ಕಾಮತ್ರು ಮಾಡಿದಂಥ ಅವಿರತ ಶ್ರಮ ಏನಿತ್ತು ಅದರ ಪರಿಣಾಮವಾಗಿ ಇವತ್ತು ಈ ಮಟ್ಟಕ್ಕೆ ನಾವು ಮುಟ್ಟಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು.
ಮತ್ತು ಶಾಸ್ತ್ರಿಗಳದ್ದು ಇನ್ನೊಂದು ವಿಶೇಷ ಇತ್ತು. ಅದು ಅಂತ ಹೇಳಿದ್ರೆ ಅವರ ವಿದ್ಯಾರ್ಥಿ ದಶೆಯಿಂದ ಹಿಡಿದು ಇಲ್ಲಿ ಅಧ್ಯಕ್ಷರಾಗುವ ಕೆಲಸ ಮಾಡುವವರೆಗೂ 40-50 ವರ್ಷಗಳ ಕಾಲ ನಮ್ಮ ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿದ್ದಂಥ ಮಹಾನ್ ಪ್ರತಿಭಾನ್ವಿತ ವಿದ್ವಾಂಸರು, ಬೇರೆ ಬೇರೆ ಆಡಳಿತಗಾರರು ಎಲ್ಲರ ಚಿರಪರಿಚಿತರಾಗಿದ್ದರು. ನಾವು ಯಾವುದೇ ಕೆಲಸಕ್ಕೋ ಅಥವಾ ಇಲ್ಲಿ ಅಧ್ಯಕ್ಷತೆ ವಹಿಸೋಕ್ಕೋ ಯಾರೋ ವಿದ್ವಾಂಸರು ಬೇಕಾದರೆ ಶಾಸ್ತ್ರಿಗಳ ಹೆಸರು ಹೇಳಿದ್ರೆ ಆ ಕೆಲಸ ಆಗ್ತಾಯಿತ್ತು. ಆ ರೀತಿ ಅವರ ಎಲ್ಲರ ನಿಕಟ ಪರಿಚಯವನ್ನು ಇಟ್ಕೊಂಡಂಥವ್ರು. ಅನೇಕ ಬಾರಿ ಅವ್ರ ಜೊತೆ ನಾವು ಪ್ರವಾಸ ಮಾಡಬೇಕಾದ್ರೆ ಈ ರೀತಿ ಮಹನೀಯರ ವಿಶೇಷ ಗುಣಗಳನ್ನು ಹೇಳ್ತಾಯಿದ್ರು. ನಾನು ಕಳೆದ ವರ್ಷ ಕೂಡ ಹೇಳಿದ್ದೆ, ನನಗೆ ಇವಾಗ ಅನಿಸುತ್ತೆ ಶಾಸ್ತ್ರಿಗಳು ಹೇಳ್ತಾ ಇದ್ದಿದ್ದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ರೆ ಅಥವಾ ಬರ್ಕೊಂಡಿದ್ದಿದ್ರೆ ಆ ಪ್ರತಿಯೊಬ್ಬ ವ್ಯಕ್ತಿಗಳ ಜೀವನ ಚರಿತ್ರೆ ನಮಗೆ ಗೊತ್ತಾಗ್ತಾಯಿತ್ತು, ಅದೇ ಒಂದು ದಾಖಲೆ ಆಗ್ತಾಯಿತ್ತು ಅಂತ ಹೇಳಿ. ಹೀಗೆ ನಿರಂತರವಾಗಿ ಶಾಸ್ತ್ರಿಗಳು ಮಿಥಿಕ್ ಸೊಸೈಟಿಗೆ, ಸಮಾಜಕ್ಕೆ ಕೆಲಸ ಮಾಡಿದಂಥದ್ದು. ಅವರಿಗೆ ಪೂರಕವಾಗಿ ಇಡೀ ಅವರ ಕುಟುಂಬ ಇತ್ತು. ವಿಶೇಷವಾಗಿ ಅವರ ಧರ್ಮಪತ್ನಿಯವರಾದಂಥ ಅಮ್ಮ ಲಲಿತಾ ಶಾಸ್ತ್ರಿ ಅವರು ಬಂದಿದ್ದಾರೆ, ನಮಸ್ಕಾರ. ಅವರ ಒತ್ತಾಸೆ ಮತ್ತು ಅನೇಕ ಬಾರಿ ಅವ್ರು ಹೇಳ್ತಾಯಿದ್ರು, ಖರಗ್ಪುರದಲ್ಲಿದ್ದಾಗ ಕರ್ನಾಟಕದಿಂದ ಅಲ್ಲಿಗೆ ಹೋಗ್ತಾ ಇದ್ದಂಥ ಎಲ್ಲ ವಿದ್ವಾಂಸರು ಅವ್ರ ಮನೆಯಲ್ಲೇ ಉಳ್ಕೊಳ್ತಾ ಇದ್ದಿದ್ದು. ಹಾಗಾಗಿ ಆತಿಥ್ಯವನ್ನು ಅಮ್ಮ ಮಾಡಿ ಹಾಕ್ತಾಯಿದ್ರು ಅವ್ರಿಗೆ. ಅದು ಈ ರೀತಿ ಇಡೀ ಕುಟುಂಬವೇನೇನಿದೆ, ಅವರ ಮನೆಯವರೆಲ್ಲರೂ ಬಂದಿದ್ದಾರೆ, ಕುಟುಂಬದವರೆಲ್ಲರೂ ಕೂಡ. ಇಡೀ ಕುಟುಂಬನೇ ಸಮಾಜಕ್ಕೋಸ್ಕರ ಈ ರೀತಿ ವಿದ್ಯಾಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥದ್ದು. ಆ ಶಾಸ್ತ್ರಿಗಳ ಹೆಸರಿನಲ್ಲಿ ಇವತ್ತು ಎಂಡೋಮೆಂಟು. ಅದಕ್ಕೆ ಇವತ್ತು ಉಪನ್ಯಾಸ ನೀಡಲು ಬಂದಿರತಕ್ಕಂಥವರು ಪ್ರೊಫೆಸರ್ ಡಿ.ವಿ. ಪರಶಿವಮೂರ್ತಿಗಳು, ನಮ್ಮ ಹಂಪೆಯಲ್ಲಿ ಇರ್ತಕ್ಕಂಥ ಕನ್ನಡ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳು. ಅವರು ಕೂಡ ಕನ್ನಡದಲ್ಲಿ PhD ಪಡ್ಕೊಂಡಂಥವರು. ವಿಶೇಷವಾಗಿ ಶಾಸನಶಾಸ್ತ್ರದಲ್ಲಿ ವಿಶೇಷ ಅಧ್ಯಯನ, ಶಾಸನಶಾಸ್ತ್ರದಲ್ಲಿ ಹೇಳಬೇಕಾದಂಥ ಕೆಲವೇ ಹೆಸರುಗಳಲ್ಲಿ ಪರಶಿವಮೂರ್ತಿಗಳದ್ದು ಕೂಡ ಒಂದು ಹೆಸರು. ಮತ್ತು ತುಮಕೂರು ಯೂನಿವರ್ಸಿಟಿಯಲ್ಲಿ ಅವರ ಪ್ರಾಧ್ಯಾಪಕರಾಗಿದ್ದರು. DVG ಅವರ ಅಧ್ಯಯನ ಪೀಠದಲ್ಲಿ ಅದರ ಮುಖ್ಯಸ್ಥರಾಗಿ ಅನೇಕ DVG ಅವರಿಗೆ ಸಂಬಂಧಪಟ್ಟಂಥ ಕೃತಿಗಳು ಅಷ್ಟೇ ಅಲ್ಲದಿರ ಧರ್ಮಪಾಲರಿಗೆ ಸಂಬಂಧಪಟ್ಟಂಥ ಕೃತಿಗಳನ್ನು ಕೂಡ ಕನ್ನಡಕ್ಕೆ ಅವರ ಕಾಲದಲ್ಲೇ ಆದಂಥದ್ದು. ಬಹಳ ವಿದ್ವತ್ಪೂರ್ಣವಾದಂಥ ಕೆಲಸವನ್ನು ಅವರು ಸಂಪಾದಕರಾಗಿ ಅಲ್ಲಿಗೆ ಮಾಡಿಸಿದಂಥದ್ದು. ಮತ್ತು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಕುಲಸಚಿವರಾಗೂ ಕೂಡ ಕೆಲಸ ಮಾಡಿದ್ದಾರೆ. ಅದಲ್ದಿರ ಅನೇಕ ಸಂಶೋಧನೆಗಳು, ಸುಮಾರು 25ಕ್ಕೂ ಹೆಚ್ಚು ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು ಪ್ರಕಟ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಅವರು ವಿಶೇಷವಾಗಿ ಶಾಸನ ಸಂಶೋಧನೆ, ಕನ್ನಡದ ಶಾಸನ ಶಿಲ್ಪ, ತುರುಗೋಳು ಸಂಕಥನ ಮತ್ತು ನೊಳಂಬರ ಶಾಸನಗಳು, ಇದರ ಬಗ್ಗೆ ವಿಶೇಷ ಅಧ್ಯಯನಗಳನ್ನು ಮಾಡಿ ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಅನೇಕ ನಿಯತಕಾಲಿಕೆಗಳಲ್ಲಿ ಅವರ ಲೇಖನಗಳು ಪ್ರಕಟ ಆಗಿದೆ. ಅವರಿಗೆ ಶಾಸನ ತಜ್ಞ BR ಗೋಪಾಲ್ ಅವರ ಪ್ರಶಸ್ತಿ, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪ್ರಶಸ್ತಿ, ನೊಳಂಬಶ್ರೀ ಪ್ರಶಸ್ತಿ ಮತ್ತು ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು ಕೂಡ ಅವರು ಪಡ್ಕೊಂಡಿದ್ದಾರೆ. ಇವತ್ತು ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಮಿಥಿಕ್ ಸೊಸೈಟಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾನು. ಇವತ್ತಿನ ವಿಷಯ ಅಲ್ಲೇ ಇದೆ, ಶಿವತತ್ವ ಚಿಂತಾಮಣಿ. ವಿಜಯನಗರದ ಅರಸ 2ನೇ ದೇವರಾಯನ ಕಾಲದಲ್ಲಿ ಮಹಾಮಾತ್ಯ, ಅದಕ್ಕೆ ಮುಂಚೆ ದಂಡನಾಯಕ, ನಂತರ ಮಹಾಮಾತ್ಯ ಆಗಿದ್ದಂಥ ಲಕ್ಕಂಡ ದಂಡೇಶ ಬರೆದಿರ್ತಕ್ಕಂಥ ಶಿವತತ್ವ ಚಿಂತಾಮಣಿ ಬಗ್ಗೆ ಮಾತನಾಡೋರಿದ್ದಾರೆ. ವಿಜಯನಗರದ ಚರಿತ್ರೆ, ಅಲ್ಲಿಯ ಸಾಮಾಜಿಕ ಪರಿಸ್ಥಿತಿ, ಸಾಂಸ್ಕೃತಿಕ ಸಂಗತಿಗಳ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥ ಒಂದು ಅಪೂರ್ವ ಕೃತಿ ಮತ್ತು ಶೈವ ಸಂಸ್ಕೃತಿಯ ಆಳ ಮತ್ತು ವಿಸ್ತರಗಳನ್ನು ಪ್ರತಿಬಿಂಬಿಸ್ತಕ್ಕಂತಹ ಒಂದು ದೊಡ್ಡ ಗ್ರಂಥ ಅದು. ಅದ್ರ ಬಗ್ಗೆ ಅವರೇ ಈಗ ಮಾತನಾಡೋರಿದ್ದಾರೆ. ಹಾಗಾಗಿ ಇವತ್ತು ಶಾಸ್ತ್ರಿಗಳ ಈ ದತ್ತಿ ಉಪನ್ಯಾಸಕ್ಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ವಿಷಯ. ಹಾಗೆ ಅದನ್ನು ಮಾತನಾಡೋಕ್ಕೆ ಬಂದಿರತಕ್ಕಂಥ ವ್ಯಕ್ತಿಗಳು ಅತ್ಯಂತ ಗೌರವಾನ್ವಿತ ಸೂಕ್ತ ವ್ಯಕ್ತಿಗಳೇನೆ. ಅವರಿಗೆ ಮತ್ತೊಮ್ಮೆ ಸ್ವಾಗತ, ತಮ್ಮೆಲ್ಲರಿಗೂ ಸ್ವಾಗತ. ಶಾಸ್ತ್ರಿಗಳ ಕುಟುಂಬದ ಎಲ್ಲ ಸದಸ್ಯರಿಗೆ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಪ್ರೊಫೆಸರ್ MKLN ಶಾಸ್ತ್ರಿಯವರ ಸ್ಮರಣಾರ್ಥವಾಗಿ ಇವತ್ತು ಏರ್ಪಡಿಸಿರುವ ದತ್ತಿ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ, ನನ್ನ ಬಗ್ಗೆ ಮಾತನಾಡಿದಂಥ ಹಿರಿಯರು, ಈ ನಾಡಿನ ಚಿಂತಕರು, ನನ್ನ ಹಿತೈಷಿಗಳು ಆದಂಥ ಶ್ರೀಯುತ ವಿ ನಾಗರಾಜ್ಜಿಯವರೇ, ಎಲ್ಲ ಹಿರಿಯ ವಿದ್ವಾಂಸರೇ, ನನ್ನ ವಿದ್ಯಾಗುರುಗಳಾದಂಥ ಪ್ರೊಫೆಸರ್ ದೇವರಕೊಂಡ ರೆಡ್ಡಿಯವರೇ, PV ಕೃಷ್ಣಮೂರ್ತಿಯವರೇ,
ಹಾಗೂ ಎಲ್ಲ ಆತ್ಮೀಯ ಸ್ನೇಹಿತರೆ, ಎಲ್ಲವೂ ಕೂಡ ಪರಿಚಿತವಾದ ವ್ಯಕ್ತಿಗಳೇ, ಎಲ್ಲ ಮೇರು ವ್ಯಕ್ತಿಗಳು. ಶತಾಯುಷಿಗಳು ಎದುರುಗಡೆ ಕೂತಿದ್ದಾರೆ, MG ನಾಗರಾಜ್ ಅವರು ಸದಾ ಎಚ್ಚರಿಸ್ತಾ ಇರ್ತಾರೆ, ಸುಮ್ಮನೆ ಇರಬೇಡ, ಏನಾದರೂ ಕೆಲಸವನ್ನು ಮಾಡ್ತಾ ಇರುವಂಥ. ಇವತ್ತಿನ ದತ್ತಿ ಉಪನ್ಯಾಸದ ವಿಷಯ ಶಿವತತ್ವ ಚಿಂತಾಮಣಿ, ಮಧ್ಯಕಾಲೀನ ಕರ್ನಾಟಕದ ಬಹುತ್ವದ ಪ್ರತಿಫಲನ ಅಂತ. ಶಿವತತ್ವ ಚಿಂತಾಮಣಿ ಏನನ್ನು ನಮ್ಮ ಮುಂದೆ ಎತ್ತಿ ಹಿಡಿದಿದೆ, ಯಾವ ಗುಣವನ್ನು ನಮ್ಮ ಮುಂದೆ ಅದು ತೋರಿಸ್ತಾ ಇದೆ, ಆ ಶಿವತತ್ವ ಚಿಂತಾಮಣಿಯ ಆಶಯ ಏನು, ಉದ್ದೇಶ ಏನು ಅನ್ನೋದನ್ನು ಇವತ್ತು ಬಹಳ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಾನು ನೇರವಾಗಿ ವಿಷಯಕ್ಕೆ ಆಗಮಿಸ್ತೇನೆ. ಮಧ್ಯಕಾಲೀನ ಕರ್ನಾಟಕ ಅಂದಾಗ ಪ್ರಾಚೀನ ಕರ್ನಾಟಕಕ್ಕೂ ಮಧ್ಯಕಾಲೀನ ಕರ್ನಾಟಕಕ್ಕೂ ಏನು ವಿಶೇಷ ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಮುಂದೆ ನಿಲ್ತದೆ. ನಮ್ಮ ಸಾಹಿತ್ಯ ಚರಿತ್ರೆಯ ಅಧ್ಯಯನ ಆಗ್ಬೋದು, ಚರಿತ್ರೆಯ ಅಧ್ಯಯನ ಆಗ್ಬೋದು, ಸಂಸ್ಕೃತಿಯ ಅಧ್ಯಯನ ಆಗ್ಬೋದು, ಭಾಷೆಯ ಅಧ್ಯಯನ ಆಗ್ಬೋದು. ಈ ಅಧ್ಯಯನದ ಸಂದರ್ಭದಲ್ಲಿ ಮಧ್ಯಕಾಲೀನ ಕರ್ನಾಟಕದ ಅವಧಿ ಅಂದ ತಕ್ಷಣ ಒಂದು ವಿಶೇಷವಾದಂಥ ಸ್ಥಾನಮಾನ ಅದಕ್ಕೆ ಪ್ರಾಪ್ತ ಆಗ್ತದೆ. ಬಹಳ ಮುಖ್ಯವಾಗಿ ರಾಜಕೀಯವಾಗಿ, ಧಾರ್ಮಿಕವಾಗಿಯೂ ಕೂಡ ಮಧ್ಯಕಾಲೀನ ಕರ್ನಾಟಕ ಹಲವು ಸಂಕಷ್ಟಗಳನ್ನು ಎದುರಿಸಿದಂಥ ದಿವಸಗಳು. ಈ ಸಂಕಷ್ಟಗಳನ್ನು ಎದುರಿಸಿದ ಪರಿಣಾಮವೋ ಏನೋ ಅನ್ನೋ ಹಾಗೆ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಂಥ, ಅನೇಕ ಕ್ಷೇತ್ರಗಳಲ್ಲಿ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಂಥ ಅವಧಿಯೂ ಕೂಡ ಈ ಮಧ್ಯಕಾಲೀನ ಕರ್ನಾಟಕದ ಅವಧಿಗೆ ಸಲ್ತದೆ. ಸಾಮಾಜಿಕವಾಗಿ ಶಂಕರರಾಗ್ಬೋದು, ರಾಮಾನುಜರಾಗ್ಬೋದು, ಬಸವಣ್ಣನವರಾಗ್ಬೋದು, ಅನೇಕ ಶರಣ ಸಮೂಹ ಆಗ್ಬೋದು, ನೂರಾರು ದಾಸರುಗಳಾಗ್ಬೋದು, ಇವರು ಎಲ್ಲರ ಒಂದು ಆಶಯ ಈಡೇರುವುದಕ್ಕೆ ಪೂರ್ವದವರ ಆಶಯವನ್ನು ಈಡೇರಿಸ್ತಾ ಭವಿಷ್ಯದತ್ತ ಮುಖ ಮಾಡಿದಂಥ ಪ್ರಬಲ ಕರ್ನಾಟಕವನ್ನು ನಾವು ಮಧ್ಯಕಾಲೀನ ಕರ್ನಾಟಕದ ಒಂದು ಗುಣ ಅಂತ ನಾವು ಹೇಳ್ಬೋದು. ಇಂಥ ಅವಧಿಯಲ್ಲಿ ಶಿವತತ್ವ ಚಿಂತಾಮಣಿ ಲಕ್ಕಣ್ಣ ದಂಡೇಶನಿಂದ ರಚಿತ ಆಯಿತು. ಶಿವತತ್ವ ಚಿಂತಾಮಣಿಯಲ್ಲೇ ಯಾಕೆ ನೀವು ಬಹುತ್ವದ ಪ್ರತಿಫಲನವನ್ನು ಗುರ್ಸೋದಕ್ಕೆ ಹೊರಟಿರ್ತೀರಿ ಅಂತಲೂ ಕೂಡ ನೀವು ಪ್ರಶ್ನೆಯನ್ನು ಕೇಳಬಹುದು. ಬಹುತ್ವ ಅಂದ ತಕ್ಷಣ ಒಂದಕ್ಕಿಂತ ಹೆಚ್ಚು, ಎರಡಕ್ಕಿಂತ ಹೆಚ್ಚು ಅನ್ನುವಂಥ ಅರ್ಥ ಇದೆ. ಶಬ್ದಮಣಿ ದರ್ಪಣದ ಒಂದು ಸೂತ್ರದಲ್ಲಿ ಏಕ ದ್ವಿತ್ವ ಬಹುತ್ವಮನ್ ಅನೇಕ ದ್ವಿಬಹುತ್ವ ವಸ್ತುಗಳೊಳಾಚರಿಪೆನ್ ಅಂತ ಒಂದು ಮಾತನ್ನು ಅವನು ಹೇಳ್ತಾನೆ. ಏಕ ದ್ವಿತ್ವ ಬಹುತ್ವ ಅನ್ನುವಂಥ 3 ಶಬ್ದಗಳು ನಮ್ಮಲ್ಲಿ ಸಿಗ್ತಾ ಹೋಗ್ತವೆ. ಇದು ಭಾಷಿಕವಾದಂಥ ಅರ್ಥ ಆದರೆ ಸಾಂಸ್ಕೃತಿಕವಾಗಿ ಏಕಕ್ಕೂ ಬಹುತ್ವಕ್ಕೂ ಬಹಳ ವ್ಯತ್ಯಾಸ ಇರೋದನ್ನು ನಾವು ಗಮನಿಸ್ತೇವೆ. ಏಕಕ್ಕಿಂತ ಭಿನ್ನವಾದಂಥ, ಏಕಕ್ಕಿಂತ ಪರಿಪೂರ್ಣವಾಗಿ ವ್ಯತಿರಿಕ್ತವಾದಂಥ ಒಂದು ಲಕ್ಷಣಗಳು ಬಹುತ್ವದ ವಿಚಾರದಲ್ಲಿ ನಾವು ಗಮನಿಸಬಹುದು. ಹೀಗಾಗಿ ಭಾಷಿಕವಾಗಿ ಬಹುತ್ವ ಅನ್ನೋ ಅರ್ಥಕ್ಕಿಂತ ಸಾಂಸ್ಕೃತಿಕವಾಗಿ ನಾವು ಬಹುತ್ವ ಅನ್ನೋದನ್ನು ಹೆಚ್ಚು ವಿಶಾಲವಾದಂಥ ವ್ಯಾಪ್ತಿಯ ಒಳಗಡೆ ಹೆಚ್ಚು ವಿಷಯಗಳನ್ನು ಆ ಪರಿವ್ಯಾಪ್ತಿಗೆ ಸೇರಿಸ್ಕೊಂಡು ನಾವು ಚರ್ಚೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಹೀಗಾಗಿ ಬಹುತ್ವ ಅನ್ನೋದು ಭಾಷಿಕ ಅರ್ಥಕ್ಕಿಂತ ಸಾಂಸ್ಕೃತಿಕವಾಗಿ ಆಚರಣೆಯ ದೃಷ್ಟಿಯಿಂದ, ನಮ್ಮ ನಡವಳಿಕೆಯ ದೃಷ್ಟಿಯಿಂದ ಹೆಚ್ಚು ಪ್ರಾಯೋಗಿಕವಾಗಿ ಮಧ್ಯಕಾಲೀನ ಕರ್ನಾಟಕದಿಂದ
ಹೆಚ್ಚು ದಟ್ಟವಾಗಿ ನಡ್ಕೊಂಡು ಬರ್ತಾ ಇರೋದನ್ನು ನಾವು ಕಾಣ್ಬೋದು. ಹೀಗಾಗಿ ಬಹಳ ವಿಶಾಲವಾದಂಥ ಪ್ರಕ್ರಿಯೆಯಲ್ಲಿ ಬಹುತ್ವ ಅಂದರೆ ಎಲ್ಲವನ್ನು ಒಳಗೊಳ್ಳುವಂಥ ಕ್ರಿಯೆ ಅಂತ ನಾವು ಅದಕ್ಕೆ ಒಂದು ಅರ್ಥವನ್ನು ಕೊಡಬಹುದು. ಎಲ್ಲವನ್ನು ಒಳಗೊಳ್ಳೋದು, ಎಲ್ಲವನ್ನು ಒಪ್ಪಿಕೊಳ್ಳುವಂಥದ್ದು, ಎಲ್ಲವನ್ನು ಗೌರವಿಸುವುದು, ಇದು ಕೂಡ ಬಹುತ್ವದ ವ್ಯಾಪ್ತಿಯೊಳಗಡೆ ಬರ್ತದೆ. ಈ ಶಿವತತ್ವ ಚಿಂತಾಮಣಿ ನಮಗೆ ಈ ಕಾರಣಕ್ಕೋಸ್ಕರ ಬಹಳ ಮುಖ್ಯ ಆಗ್ತಾ ಹೋಗ್ತದೆ. ಈವರೆಗೆ ವಿದ್ವಾಂಸರು ಶಿವತತ್ವ ಚಿಂತಾಮಣಿಯನ್ನು ಒಂದು ಪುರಾಣದ ಕಾವ್ಯವಾದರೂ ಚರಿತ್ರೆಯನ್ನು ಹೇಗೆ ಅದರೊಂದಿಗೆ ಬೆಸೆದಿದ್ದಾನೆ ಲಕ್ಕಣದಂಡೇಶ ಅನ್ನೋದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಕೊಂಡು ಬಂದಿದ್ದಾರೆ. ಆದರೆ ಲಕ್ಕಣದಂಡೇಶ ಈ ವಸ್ತುವನ್ನೇ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಕಾರಣ ಏನು, ಅವನಿಗೆ ಪ್ರೇರಣೆ ಏನಿದ್ದಿರಬಹುದು ಅನ್ನೋದನ್ನು ನಾವು ಆಲೋಚನೆ ಮಾಡಿದಾಗ ಬಹಳ ಬುದ್ಧಿಪೂರ್ವಕವಾಗಿಯೇ ಲಕ್ಕಣದಂಡೇಶ ಈ ವಸ್ತುವನ್ನು ಆಯ್ಕೆ ಮಾಡಿಕೊಂಡು ಆ ರೀತಿಯ ಹೊಸತನದ ನಿರೂಪಣೆಯನ್ನು ತನ್ನ ಕಾವ್ಯದಲ್ಲಿ ಮಾಡಿದ್ದಾನೆ ಅನ್ನೋದನ್ನು ನಾವು ಗಮನಿಸಬಹುದಾಗಿದೆ. ಇದು ನೋಡಿ, ಪುರಾಣಕ್ಕೆ ಪುರಾಣವೂ ಆಗುತ್ತೆ, ಇತಿಹಾಸಕ್ಕೆ ಇತಿಹಾಸವೂ ಆಗ್ತದೆ ಅನ್ನೋದು ತಮಗೆಲ್ಲ ಈಗಾಗಲೇ ಗೊತ್ತಿದೆ. ಪುರಾಣ ಮತ್ತು ಪ್ರಾಚೀನ ಇತಿಹಾಸ, ಈ ಪುರಾಣ ಮತ್ತು ಪ್ರಾಚೀನ ಇತಿಹಾಸವನ್ನು ಸಮಕಾಲೀನ ಸಂಗತಿಗಳ ಜೊತೆಗೆ ಸುಂದರವಾದಂಥ ಒಂದು ಮಿಶ್ರಣವನ್ನು ಮಾಡಿದ್ದಾನೆ. ಇಲ್ಲಿ ಸಮಕಾಲೀನ ಸಂಗತಿಗಳು ಏನು? ಪುರಾಣ, ಪ್ರಾಚೀನ ಚರಿತ್ರೆ, ಸಮಕಾಲೀನ ಸಂಗತಿಗಳು, ಇಲ್ಲಿ 3 ಅಂಶಗಳನ್ನು ನಾವು ಗುರುತಿಸಬೇಕು. ಪುರಾಣ ಅಂದರೆ ಆಗಮಗಳಾಗ್ಬೋದು, ಈವರೆಗೆ ಇರುವಂಥ ದೇವದೇವತೆಗಳ ಕಲ್ಪನೆಗಳಾಗ್ಬೋದು, ಅದೆಲ್ಲವನ್ನು ಇಲ್ಲಿ ಬಳಸಿದ್ದಾನೆ. ಪ್ರಾಚೀನ ಚರಿತ್ರೆ ಅಂದರೆ 12ನೇ ಶತಮಾನದ ಶರಣರ ಚರಿತ್ರೆಯನ್ನು ಇದರಲ್ಲಿ ಬಳಸಿದ್ದಾನೆ. ಸಮಕಾಲೀನ ಅಂದರೆ ತನ್ನ ಸಮಕಾಲೀನ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಅಥವಾ ಬೇರೆ ಬೇರೆ ಕಡೆ ಇದ್ದಂಥ ತಾನು ನೋಡಿದ ಅಥವಾ ತಾನು ಕೇಳಿದ ಅಥವಾ ಬೇರೆಯವರು ಸಂಗ್ರಹಿಸಿ ಇವನಿಗೆ ತಿಳಿಸಿದಂಥ ಇಷ್ಟು ವಿಷಯಗಳನ್ನು ಒಂದು ರೀತಿ ಪ್ರಾಚೀನ ಮತ್ತು ಪುರಾಣಗಳ ಜೊತೆಗೆ ಸಮೀಕರಣಗೊಳಿಸಿ ಒಂದು ಬಂಧವನ್ನು, ಒಂದು ಹೊಸ ಕಾವ್ಯ ಪ್ರಕಾರವನ್ನು, ಕಾವ್ಯದ ಕಟ್ಟುವಿಕೆಯ ಒಂದು ಕ್ರಿಯೆಯನ್ನು ಒಂದು ಹೊಸ ರೀತಿ ನಮ್ಮ ಮುಂದೆ ಮಂಡಿಸಿದನೇ ಲಕ್ಕಣದಂಡೇಶ. ಈ ಕಾರಣಕ್ಕೋಸ್ಕರ ಶಿವತತ್ವ ಚಿಂತಾಮಣಿ ನಮಗೆ ಬಹಳ ಮುಖ್ಯ ಆಗುತ್ತೆ ಮಧ್ಯಕಾಲೀನ ಕರ್ನಾಟಕದಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ಚಿಂತಾಮಣಿ ಅಂದರೆ ಕೇಳಿದ್ದನ್ನು ಕೊಡುವಂಥದ್ದು, ಚಿಂತಿಸಿದಂಥದ್ದನ್ನು ಕೊಡುವ ಸ್ಪರ್ಶಮಣಿ. ಶಿವತತ್ವದ ಎಲ್ಲ ವಿಚಾರವನ್ನು ಒಳಗೊಂಡಂಥ ಒಂದು ಕೃತಿ ಇದು ಅನ್ನೋದು ಅವನ ಬಹಳ ಮುಖ್ಯವಾದಂಥ ಒಂದು ಉದ್ದೇಶ. ನಿಜ ಕೂಡ ಅದು. ಇದನ್ನು ಛಂದಸ್ಸಿನ ದೃಷ್ಟಿಯಲ್ಲಿ ತಗೊಂಡ್ರೆ ವಾರ್ಧಕ ಷಟ್ಪದಿಯಲ್ಲಿ ರಚಿಸಿದ್ದಾನೆ. ಈ ಷಟ್ಪದಿ ಕಾವ್ಯಗಳು ಕೂಡ ಮಧ್ಯಕಾಲೀನ ಕರ್ನಾಟಕದ ಒಂದು ಬಹಳ ಮುಖ್ಯವಾದಂಥ ಒಂದು ಕೊಡುಗೆ. ರಾಘವಾಂಕ ತನ್ನ ಬಹುತೇಕ ಕಾವ್ಯಗಳನ್ನು ಷಟ್ಪದಿಗಳಲ್ಲಿ ರಚಿಸಿದ್ದಾನೆ. ಈ ರಾಘವಾಂಕರ ರಚಿಸಿದಂಥ ಷಟ್ಪದಿಗಳಲ್ಲೆಲ್ಲ ಬಹಳ ಕ್ಲಿಷ್ಟವಾದ ಷಟ್ಪದಿ, ದೀರ್ಘವಾದ ವಿಸ್ತಾರವಾದ ಷಟ್ಪದಿ ಅಂದರೆ ವಾರ್ಧಕ ಷಟ್ಪದಿ. 5 ಮಾತ್ರೆಗಳ ಗಣಗಳು ಇದರಲ್ಲಿ ಬರ್ತವೆ. ಈ ಷಟ್ಪದಿಯಲ್ಲಿ 3 ಸಾಲುಗಳು ಒಂದು ರೀತಿ ಅಂದರೆ 1, 2, 4, 5 ಒಂದು ರೀತಿ ಇರ್ತದೆ. 3 ಮತ್ತು 6ನೇ ಸಾಲು ಒಂದು ರೀತಿಯ ಗಣವಿನ್ಯಾಸವನ್ನು ಹೊಂದಿರ್ತವೆ. 1, 2 ಮತ್ತು 4, 5 ಸಾಲುಗಳು 5 ಮಾತ್ರೆಗಳ 4 ಗಣಗಳನ್ನು, 3 ಮತ್ತು 6ನೇ ಸಾಲು 5 ಮಾತ್ರೆಗಳ 6 ಗಣಗಳನ್ನು ಹೊಂದಿರ್ತದೆ. ಈ ವಾರ್ಧಕ ಷಟ್ಪದಿಯಲ್ಲಿ ಕಾವ್ಯವನ್ನು ರಚಿಸಬೇಕು ಅಂದರೆ ಕವಿಗೆ ಅವನ ಶಬ್ದ ಭಂಡಾರ ಅತ್ಯಂತ ಶ್ರೀಮಂತವಾಗಿರಬೇಕು. ಸಾಮಾನ್ಯವಾದ ಕವಿಗಳು ವಾರ್ಧಕ ಷಟ್ಪದಿಯಲ್ಲಿ ಕಾವ್ಯವನ್ನು ರಚಿಸೋದಕ್ಕೆ ಕೈ ಇಟ್ಟಿಲ್ಲ. ಯಾಕೆ ಅಂದರೆ ಇದು ಬಹಳ ಕ್ಲಿಷ್ಟಕರವಾದ್ದು. ಹೀಗಾಗಿಯೇ ನಮ್ಮ ಕುಮಾರವ್ಯಾಸ ಭಾಮಿನಿ ಷಟ್ಪದಿಯನ್ನು ಬಳಸ್ತಾ, ಭಾಮಿನಿ ಷಟ್ಪದಿ ಒಂದು ಕಿರು ಷಟ್ಪದಿ, ಹಾಡುವುದಕ್ಕೆ ಕೇಳುವುದಕ್ಕೆ ಬಹಳ ಸುಲಭನಾದಂಥ ಷಟ್ಪದಿ ಅಂತ 2-3 ಷಟ್ಪದಿಗಳು ಇವೆ. ಆದರೆ ಲಕ್ಕಣದಂಡೇಶ ಏನು ಮಾಡ್ದ, ವಾರ್ಧಕ ಷಟ್ಪದಿಯನ್ನೇ ಬಳಸ್ತಾ. ಈ ವಾರ್ಧಕ ಷಟ್ಪದಿಯ ಲಕ್ಷಣ ಏನು ಅಂದರೆ
ಒಂದು ಸಾಲಿನಲ್ಲಿ ಹೇಳುವುದನ್ನು 10 ಸಾಲಿನಲ್ಲಿ ಹೇಳಬೇಕಾಗ್ತದೆ. ಇದು ಕ್ಲಿಷ್ಟ ಕೂಡ. ಆದರೆ ಲಕ್ಕಣದಂಡೇಶ ಇದರಲ್ಲಿ ಏನು ಮಾಡಿದ್ದಾನೆ ಅಂದರೆ ಇದರಲ್ಲೂ ಹೊಸತನವನ್ನು ಸಾಧಿಸಿದ್ದಾನೆ. ಬಹಳ ದೀರ್ಘವಾದ ವಿಚಾರಗಳನ್ನು ಹೇಳಿದಿರ ಸಮಕಾಲೀನ ಶರಣರನ್ನು ಎಷ್ಟು ಸಂಕ್ಷಿಪ್ತವಾಗಿ ಹೇಳ್ತಾನೆ ಅಂದರೆ ಆ ಸಂಕ್ಷಿಪ್ತತೆಯೇ ಲಕ್ಕಣದಂಡೇಶನ ಲೋಪವೂ ಕೂಡ ಆಗಿದೆ. ಕೆಲವು ವೇಳೆ ಎಷ್ಟೋ ಶರಣರ ಸ್ಥಳವನ್ನು ಹೇಳಿ ಮುಂದಕ್ಕೆ ಹೊರಟೋಗ್ತಾನೆ. ಒಂದು ವಾರ್ಧಕ ಷಟ್ಪದಿಯಲ್ಲಿ 10 ರಿಂದ 12 ಜನ ಶಿವಶರಣರ ಹೆಸರನ್ನು ಉಲ್ಲೇಖ ಮಾಡಿಬಿಡ್ತಾನೆ. ಹಾಗೆ ಮಾಡದಿರ ಒಬ್ಬ ಶರಣನಿಗೆ ಒಂದು ಷಟ್ಪದಿಯನ್ನೇನಾದರೂ ಇವನು ಅಥವಾ ಅರ್ಧ ಷಟ್ಪದಿಯನ್ನೇನಾದರೂ ಮೀಸಲಿಟ್ಟಿದ್ದರೆ ಆ ಶರಣರ ಇತಿಹಾಸ ರಚನೆಗೆ ನಮಗೆ ಶಿವತತ್ವ ಚಿಂತಾಮಣಿಯ ಕೊಡುಗೆ ಇನ್ನೂ ಹೆಚ್ಚಿನ ನೆರವನ್ನು ನಮಗೆ ನೀಡ್ತಾ ಇತ್ತು ಅನ್ನೋದನ್ನು ಹೇಳಬೇಕಾಗ್ತದೆ. ಶಿವತತ್ವ ಅಂದರೆ ಶಿವನಿಗೆ ಸಂಬಂಧಪಟ್ಟಿದ್ದು ಮತ್ತು ಶಿವಭಕ್ತನಿಗೆ ಸಂಬಂಧಪಟ್ಟಿದ್ದು ಅಂತ 2 ಅರ್ಥದಲ್ಲಿ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಈ ಕಾವ್ಯದಲ್ಲಿ ಒಟ್ಟು 54 ಸಂಧಿಗಳಿವೆ. 2221 ವಾರ್ಧಕ ಷಟ್ಪದಿ ಪದ್ಯಗಳು ಇವೆ. ಇದು ಆರ್ ನರಸಿಂಹಾಚಾರ್ಯ ಅವರಿಗೆ ಈ ಶಿವತತ್ವ ಚಿಂತಾಮಣಿ ಅನ್ನುವಂಥ ಒಂದು ಕೃತಿ ಇದೆ ಅಂತ ಹೇಳಿ ಅವರಿಗೆ ತಿಳಿದಿರಲಿಲ್ಲ ಅದಕ್ಕೂ ಪೂರ್ವದಲ್ಲಿ. ಯಾಕೆ ಅಂದರೆ ಇದು ಎಲ್ಲೋ ಅಗೋಚರವಾಗಿ ಎಲ್ಲೋ ಒಂದು ಕಡೆ ಉಳಿದಿತ್ತು. ಇದನ್ನು ಮೊದಲಿಗೆ ಈ ಹಸ್ತಪ್ರತಿ ಇದೆ ಅಂತ ಗೊತ್ತಾಗಿದ್ದೇ 1959ರಲ್ಲಿ. ಇದು ವಿದ್ವಾನ್ ಬಸಪ್ಪನವರಿಗೆ ಕೈಗೆ ಸಿಕ್ಕಿ 1960ರಲ್ಲಿ ಅವರು ಮೈಸೂರಿನ ಪ್ರಾಚ್ಯವಿದ್ಯಾ ಕೇಂದ್ರದಿಂದ ಮೊದಲಿಗೆ ಅದನ್ನು ಪ್ರಕಟಿಸ್ತಾರೆ. ನಮ್ಮ ಕರ್ನಾಟಕದ ಹಸ್ತಪ್ರತಿ ಭಂಡಾರದ ವಿಶೇಷತೆಗಳು ಏನು ಅಂದರೆ ಅನೇಕ ಒಂದೇ ಕೃತಿಗಳು ಪ್ರಾದೇಶಿಕವಾಗಿ ಭಿನ್ನತೆಯ ಪಾಠವನ್ನುಳ್ಳ ಕೃತಿಗಳು ನಮಗೆ ಸಿಗ್ತಾ ಹೋಗ್ತವೆ. ಎಷ್ಟೋ ಹಸ್ತಪ್ರತಿಗಳಲ್ಲಿ ಇಲ್ಲದ ಪದ್ಯಗಳು ಬೇರೆ ಹಸ್ತಪ್ರತಿಯಲ್ಲಿ ನಮಗೆ ಸಿಗ್ತಾ ಹೋಗ್ತವೆ. ಹೀಗಾಗಿಯೇ ಗ್ರಂಥ ಸಂಪಾದನೆಯಲ್ಲಿ ಒಂದಕ್ಕಿಂತ ಅತಿ ಹೆಚ್ಚು ಹಸ್ತಪ್ರತಿಗಳನ್ನು ಇಟ್ಟುಕೊಂಡು ಗ್ರಂಥ ಸಂಪಾದನೆ ಮಾಡುವಂಥದ್ದು ತಮಗೆಲ್ಲರಿಗೂ ತಿಳಿದಿದೆ. ಆದರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಶುದ್ಧ ಹಸ್ತಪ್ರತಿ ಇತ್ತು. ಶುದ್ಧ ಅಂದರೆ ಹೇಗೆ ಕರೀತಾರೆ ಅಂದರೆ ತೀರಾ ಹಿಂದಕ್ಕೆ ಹೋಗುವಂಥ ಹಸ್ತಪ್ರತಿಯನ್ನು ಕಾಲದ ದೃಷ್ಟಿಯಿಂದ ಅದನ್ನು ಮಾತೃಕೆ ಅಂತ ಕರೆಯೋದು ತಮಗೆಲ್ಲ ಗೊತ್ತು. ಏಕೆಂದರೆ ಈಗಿನ ಹಾಗೆ ಪ್ರತಿಗಳು ಬಹಳ ಸುಲಭನಾಗಿ ಹಿಂದೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾವುದೋ ಒಂದು ಪ್ರತಿಯನ್ನು ಇಟ್ಟುಕೊಂಡು ಅದರ ನಕಲನ್ನು ತಿಂಗಳಾನುಗಟ್ಟಲೆ ಕುಳಿತು ಬರಿತಾ ಇದ್ದರು. ಬರೆದಿದ್ದನ್ನು ಎಷ್ಟೋ ಕುಟುಂಬಗಳು ಜೀವನ ನಿರ್ವಹಣೆಗೆ ಆ ದಾರಿಯನ್ನು ಹಿಡ್ಕೊಂಡಿದ್ರು. ಅದನ್ನು ಬೇರೆಯವರಿಗೆ ದವಸ ಧಾನ್ಯಕ್ಕೆ ಹಣಕ್ಕೆ ಕೊಡ್ತಾಯಿದ್ರು. ಅದನ್ನು ಓದಬೇಕು ಅನ್ನೋ ಆಸಕ್ತಿ ಇರೋರು ಹಾಗೆ ಪ್ರತಿ ಮಾಡಿಸಿ ಮನೆಯಲ್ಲಿ ಇಟ್ಕೋತಾ ಇದ್ದರು. ಒಂದು 100-200 ವರ್ಷ ಆದಮೇಲೆ ಅದು ಹಾಳಾಗ್ತಾ ಇದೆ ಎಂದಾಗ ಅದರ ಮತ್ತೊಂದು ಪ್ರತಿಯನ್ನು ಮಾಡ್ತಾಯಿದ್ರು. ಹೀಗೆ ಪ್ರತಿಯಿಂದ ಪ್ರತಿಗಳಾಗ್ತಾ ಬರ್ತಾ ಇವೆ. ಇವತ್ತು ನಮಗೇನಾದ್ರು ಒಂದು ಕುಮಾರವ್ಯಾಸನ ಹಸ್ತಪ್ರತಿ ಸಿಕ್ಕಿದೆ, ಎಲ್ಲಾದರೂ ಒಂದು ಗ್ರಂಥಾಲಯದಲ್ಲಿ ತಾಳೆ ಒಲೆ ಸಿಕ್ಕಿದೆ ಅಂದರೆ ಅದರ ಮೂಲ ಎಷ್ಟು ಹಸ್ತಪ್ರತಿಗಳಾಗಿತ್ತೋ ನಮಗೆ ಗೊತ್ತಿಲ್ಲ. ಹೀಗಾಗಿ ಅಂಥ ತುಂಬ ಹಿಂದಕ್ಕೆ ಹೋಗುವಂಥ ಹಸ್ತಪ್ರತಿಯನ್ನು ನಾವು ಮಾತೃಕೆ ಅಂತ ಕರಿತೀವಿ. ಅದರಿಂದ ಬೇರೆ 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 ಹಸ್ತಪ್ರತಿಗಳು ನಕಲಾಗ್ತಾ ಹೋಗ್ತಾ ಇರ್ತವೆ. ಹಾಗೆ ಅಂಥ ಮತ್ತೊಂದು ಮಾತೃಕೆ, ಕವಲು ಹೊಡೆದಂಥ ಮಾತೃಕೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹಸ್ತಪ್ರತಿ ಭಂಡಾರದಲ್ಲಿ ನನಗೆ ಸುಮಾರು 5 ವರ್ಷದ ಮುಂಚೆ ನನ್ನ ಕಣ್ಣಿಗೆ ಬಿತ್ತು. ಅದನ್ನು ನಾನು ಅಲ್ಲಿನ ವಿಶ್ವವಿದ್ಯಾಲಯದ ಆಡಳಿತ ವರ್ಗವನ್ನು ಓಲೈಸಿ ಆ ಹಸ್ತಪ್ರತಿಯನ್ನು ತಂದು ನಾನು ಬಸಪ್ಪನವರು ಸಂಪಾದಿಸಿದ ಶಿವತತ್ವ ಚಿಂತಾಮಣಿ ಕೃತಿಗಿನ್ನ ಇದು ಭಿನ್ನ ಪಾಠಗಳನ್ನು ಒಳಗೊಂಡಿದ್ದರಿಂದ ಅದನ್ನು ನಾನು ಸಂಪಾದನೆ ಮಾಡಿ ಪ್ರಕಟಿಸಿದ್ದೇನೆ. ಹೀಗಾಗಿ 1960ರಲ್ಲಿ ಬೆಳಕು ಕಂಡಂಥ ಈ ಶಿವತತ್ವ ಚಿಂತಾಮಣಿ ಕೃತಿ ಅಲ್ಲಿಂದ ಇಲ್ಲಿಯವರೆಗೆ ಅನೇಕ ದೃಷ್ಟಿಗಳಿಂದ ಕನ್ನಡ ಸಾಹಿತ್ಯದ ಅಧ್ಯಯನಕಾರರಿಗೆ, ಭಾಷೆಯ ದೃಷ್ಟಿಯ ಅಧ್ಯಯನಕಾರರಿಗೆ, ಚರಿತ್ರೆಯ ದೃಷ್ಟಿಯ ಅಧ್ಯಯನಕಾರರಿಗೆ ಮತ್ತು ಶೈವ ಮತ್ತು ವೀರಶೈವ ಧರ್ಮದ ಅಧ್ಯಯನಕಾರರಿಗೆ ಬಹಳ ಪ್ರಮುಖವಾದಂಥ ಒಂದು ಕೃತಿಯಾಗಿ ನಮ್ಮ ಕಣ್ಣಿನ ಮುಂದೆ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಹೀಗಾಗಿ ಒಟ್ಟು 2221 ವಾರ್ಧಕ ಷಟ್ಪದಿಗಳು ಈ ಕೃತಿಯಲ್ಲಿ 54 ಸಂಧಿಗಳ ಒಳಗಡೆ ಅಡಗಿವೆ ಅನ್ನೋದನ್ನು ನಾವು ಗಮನಿಸಬೇಕು. 1 ರಿಂದ 29 ಸಂಧಿಗಳು ಪುರಾಣದ ವಿಚಾರಗಳನ್ನು, 30 ರಿಂದ 37ರವರೆಗೆ ಚರಿತ್ರೆಯ ವಿಚಾರಗಳನ್ನು, 38ನೇ ಸಂಧಿಯಲ್ಲಿ ಸಮಕಾಲೀನ ಶರಣರ
ಸಾಧಕರ ಚರಿತ್ರೆಯನ್ನು, 39ರಿಂದ 54ನೇ ಸಂಧಿಯವರೆಗೆ ಶಿವತತ್ವದ ವಿಚಾರಗಳನ್ನು ನಮಗೆ ಕಟ್ಟಿಕೊಡ್ತಾ ಹೋಗ್ತಾನೆ. ಹೀಗಾಗಿಯೇ ಯಾಕೆ ಈ ಕೃತಿ ಬಹುತ್ವದ ಪ್ರತಿಫಲನವಾಗಿ ನಮ್ಮ ಮುಂದೆ ನಿಲ್ತದೆ ಅಂದರೆ, ಲಕ್ಕಣದಂಡೇಶ ಪುರಾಣವನ್ನಾಧರಿಸಿಯೇ ಆ ಕೃತಿಯನ್ನು ಮುಗಿಸಬಹುದಾಗಿತ್ತು, ಅಥವಾ ಪ್ರೌಢದೇವರಾಯನನ್ನು ಹೊಗಳಿಯೇ ಒಂದು ಕೃತಿಯನ್ನು ಬರೆದು ಮುಗಿಸ್ಬೋದಾಗಿತ್ತು, ಅಥವಾ ಮಧ್ಯಕಾಲೀನ ಶರಣರ ಸಮಕಾಲೀನ ವಿಚಾರಗಳನ್ನು ಹೇಳಿ ಕೃತಿಯನ್ನು ಮುಗಿಸಬಹುದಾಗಿತ್ತು. ಆದರೆ ಅವನ ಪರಿವ್ಯಾಪ್ತಿ ಎಷ್ಟಿತ್ತು, ಅವನ ಲೋಕದೃಷ್ಟಿ ಅಂದರೆ ಪೂರ್ವಕಾಲದಿಂದಲೂ ತನ್ನ ಪೂರ್ವಿಕರಿಂದ ತನ್ನವರೆಗೆ ಬಂದಂಥ ನೆನಪಿನ ಆ ಒಂದು ವ್ಯಾಪ್ತಿಯ ಎಲ್ಲ ವಿಚಾರಗಳನ್ನೂ ತನ್ನ ಕಾವ್ಯದಲ್ಲಿ ತಂದು ತನಗೆ ಗೊತ್ತಿರುವ ವಿಚಾರಗಳನ್ನು ಅದರೊಳಗಡೆ ಸೇರಿಸಿ ಕಾವ್ಯವನ್ನು ರಚಿಸುವಂಥ ಒಂದು ದೊಡ್ಡ ಶ್ರಮವನ್ನು ಪಟ್ಟಿದ್ದಾನೆ. ಈ ಶಿವತತ್ವ ಚಿಂತಾಮಣಿ ರಚನೆಗೆ ಬಹಳ ಒಂದು ದೊಡ್ಡ ತಂಡವೇ ಅವನಿಗೆ ಸಹಕಾರವನ್ನು ನೀಡಿರಬೇಕು. ಅನೇಕ ಜನ ಕ್ಷೇತ್ರ ಕಾರ್ಯವನ್ನು, ಯಾಕೆ ಅಂದರೆ ಗುಜರಾತಿನ ಶರಣರ ಹೆಸರನ್ನು ಇಲ್ಲಿ ಹೇಳ್ತಾನೆ, ಕಳಿಂಗದ ಶರಣರ ಹೆಸರುಗಳನ್ನು ಹೇಳ್ತಾನೆ, ತಮಿಳುನಾಡು ಆಂಧ್ರ ಪ್ರದೇಶದ ನೂರಾರು ಶರಣರ ಅವರು ಮಾಡ್ತಾ ಇದ್ದಂಥ ಕಾಯಕ, ಅವರ ಮಹಿಮೆ, ಅವರ ಸ್ಥಳ ವಿಚಾರಗಳನ್ನೆಲ್ಲ ನಮಗೆ ಈ ಕಾವ್ಯದಲ್ಲಿ ಹೇಳ್ತಾ ಹೋಗ್ತಾನೆ. ಹೀಗಾಗಿ ಒಂದು ದೊಡ್ಡ ಬಹು ದೃಷ್ಟಿಯ, ಇಷ್ಟೇ ಇದ್ದರೆ ಸಾಲದು, ಎಲ್ಲವನ್ನು ನಾನು ಸೇರಿಸ್ಕೊಂಡು ಹೇಳಬೇಕು ಅನ್ನುವಂಥ ಒಂದು ಆ ವಿಶಾಲವಾದ ದೃಷ್ಟಿಕೋನದಿಂದ ಈ ಶಿವತತ್ವ ಚಿಂತಾಮಣಿ ಕೃತಿ ರಚನೆ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಈ ಕಾರಣಕ್ಕೆ ಮಧ್ಯಕಾಲೀನ ಕರ್ನಾಟಕದ ಬಹಳ ಪ್ರಮುಖ ಕೃತಿಗಳಲ್ಲಿ ಶಿವತತ್ವ ಚಿಂತಾಮಣಿ ಒಂದಾಗ್ತದೆ. ಪ್ರಾಚೀನ ಕಾವ್ಯಗಳ ವಸ್ತುಗಳನ್ನು, ಪ್ರಾಚೀನ ಕವಿಗಳು ಬಳಸ್ತಾ ಇದ್ದಂಥ ಛಂದಸ್ಸನ್ನು, ಅವರ ನಿರೂಪಣೆಯ ವಿಚಾರಗಳನ್ನು ನಾವು ಗಮನಿಸಿದಾಗ ಮಧ್ಯಕಾಲೀನ ಕರ್ನಾಟಕ ಆ ಕವಿಗಳ ಒಂದು ವೈಶಿಷ್ಟ್ಯತೆ ನಮಗೆ ಅರಿವಾಗ್ತದೆ. ಚಂಪು ಮತ್ತು ಈ ಮಹಾಕಾವ್ಯ ಪರಂಪರೆ, ರಾಮಾಯಣ ಮಹಾಭಾರತ ಪರಂಪರೆ, ಈ ಜೈನ ಮಾರ್ಗ ಪರಂಪರೆಗಳನ್ನು ಬಿಟ್ಟಂಥ ನಮ್ಮ ಆ 12ನೇ ಶತಮಾನದ ನಂತರ ಬಂದಂಥ ಕವಿಗಳಿಗೆ ಆದಿಯಾಗಿ ನಿಲ್ಲೋನು ನಮಗೆ ಹರಿಹರ ಅನ್ನೋದನ್ನು ನಾವು ಮರಿಬಾರ್ದು. ಹರಿಹರ ತಾನು ಕೂಡ ಗಿರಿಜಾ ಕಲ್ಯಾಣ ಅನ್ನುವಂಥ ಒಂದು ಚಂಪು ಕೃತಿಯನ್ನು ರಚಿಸಿದ್ದಾನೆ. ಆದರೆ ಆ ನಂತರ ಅವನು ರಗಳೆ ಎನ್ನುವಂಥ ಒಂದು ವಿಶೇಷವಾದಂಥ ಕನ್ನಡ ಛಂದಸ್ಸನ್ನೇ ಇಟ್ಕೊಂಡು ಅವನು ವಿಶೇಷವಾಗಿ ಸಾಧನೆಯನ್ನು ಮಾಡ್ದ. ಇವನ ಸೋದರಳಿನೇ ಆದಂಥ ರಾಘವಾಂಕ ಏನು ಮಾಡ್ದ, ಹರಿಶ್ಚಂದ್ರ ಕಾವ್ಯವನ್ನು ಇವನು ಬರೆದರೂ ಕೂಡ ಅದನ್ನು ಹೊರತುಪಡಿಸಿ ಶರಣರ ಕಾವ್ಯಗಳನ್ನು ಆನಂತರ ಬರೆಯೋದಕ್ಕೆ ಪ್ರಾರಂಭ ಮಾಡ್ದ. ಈ ಇಬ್ಬರು ಮಾವ ಮತ್ತು ಸೋದರಳಿಯರ ಈ ಸಾಧನೆ ಏನಾಯಿತು, ಮಧ್ಯಕಾಲೀನ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ಪ್ರೇರಣೆಯನ್ನು ಕೊಡ್ತು, ಹೊಸ ರೀತಿ ಆಲೋಚನೆ ಮಾಡುವುದನ್ನು ಕೊಡ್ತು, ಹೊಸ ಹೊಸ ವಸ್ತುಗಳನ್ನು ಕೊಡ್ತು, ಹೊಸ ಛಂದಸ್ಸನ್ನು ಕೊಡ್ತು. ಆ ಫಲವೇ ನಮಗೆ ಈ ರಗಳೆ, ತ್ರಿಪದಿ, ಸಾಂಗತ್ಯ, ಈ ಷಟ್ಪದಿ ಮುಂತಾದಂಥವೆಲ್ಲ ನಮಗೆ ಸಿಕ್ಕುವಂಥದ್ದು ಅನ್ನೋದನ್ನು ನಾವು ಜ್ಞಾಪಕ ಇಟ್ಕೋಬೇಕಾಗ್ತದೆ. ಹೀಗಾಗಿ ಒಂದು ರೀತಿ ಹಳೆಯದನ್ನು ಪ್ರೀತಿಸುವ, ಆ ಹಳೆಯದನ್ನು ಸಮಕಾಲೀನಗೊಳಿಸಿ ಭವಿಷ್ಯದತ್ತ ಮುಖ ಮಾಡಿರುವಂಥ ಒಂದು ದೃಷ್ಟಿಕೋನ ಲಕ್ಕಣದಂಡೇಶನದ್ದು ಅಂದರೆ ಅತಿಶಯೋಕ್ತಿ ಆಗಲಾರದು ಅಂತ ನಾನು ಭಾವಿಸಿದ್ದೇನೆ. ಈ ಲಕ್ಕಣದಂಡೇಶ ಇವನ ವೃತ್ತಿ, ಅವನ ಹೆಸರೇ ಹೇಳೋ ಹಾಗೆ ದಂಡೇಶ. ದಂಡನಾಯಕನಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಸೇರಿದಂಥ ಲಕ್ಕಣದಂಡೇಶ ಕಾಲದಿಂದ ಕಾಲಕ್ಕೆ ತನ್ನ ವೃತ್ತಿಯಲ್ಲಿ ಬಡ್ತಿಯನ್ನು ಹೊಂದಿ ತನ್ನ ಸಾಧನೆಯ ಕಾರಣದಿಂದ ಇಡೀ ದಕ್ಷಿಣ ಭಾರತಕ್ಕೆ ಅಮಾತ್ಯನಾಗಿ ಇವನು ಬದಲಾವಣೆಯನ್ನು ಹೊಂದುತ್ತಾನೆ. ಇವನು ಇಮ್ಮಡಿ ದೇವರಾಯನ ಕಾಲದಲ್ಲಿ ಇರ್ತಾನೆ. ಇಮ್ಮಡಿ ದೇವರಾಯ ಮತ್ತು ಇವರು ಒಂದು ರೀತಿ ಸಮಕಾಲೀನರು ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಒಂದೇ 2-3 ವರ್ಷ ವಯಸ್ಸಿನ ಅಂತರ ಇದ್ದವರು ಅಂತ. ಹೀಗಾಗಿ ಒಂದು ರೀತಿ ಅವರು ಇಮ್ಮಡಿ ದೇವರಾಯ ಅರಸ, ಇವನು ಅವನ ಕೈ ಕೆಳಗಿದ್ದಂಥ ಮಂತ್ರಿ ಅಥವಾ ಮಹಾಮಂತ್ರಿ ಅನ್ನೋದಕ್ಕಿಂತ ಆತ್ಮೀಯ ಗೆಳೆಯರು ಅನ್ನುವಂಥ ಒಂದು ವಿಚಾರ ನಮಗೆ ಬೇರೆ ಬೇರೆಯ ಚಿತ್ರಣಗಳಿಂದ ನಮಗೆ ಸಿಗ್ತಾ ಹೋಗ್ತದೆ. ಈ ಪ್ರೌಢದೇವರಾಯ ವಿಜಯನಗರವನ್ನು ಆಳದಂಥ ಮೊದಲನೆಯ ಸಂಗಮ ವಂಶದ ಪ್ರಸಿದ್ಧನಾದಂಥ ದೊರೆ. 1424ರಲ್ಲಿ ಇವನು ಸಿಂಹಾಸನಕ್ಕೆ ಏರ್ತಾನೆ. 1449ರವರೆಗೆ ಇವನು ಆಳ್ವಿಕೆಯನ್ನು ನಡೆಸಿದ್ದಾನೆ.
ಪ್ರೌಢದೇವರಾಯನ ಸಾಧನೆಯ ಬಗ್ಗೆ ನಾವು ಗಂಟೆಗಟ್ಟಲೆ ಮಾತಾಡ್ಬೋದು. ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಪ್ರೇರಣೆಗೆ ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿ ಎಷ್ಟು ಮುಖ್ಯವಾಗ್ತದೋ ಪ್ರೌಢದೇವರಾಯನ ಪ್ರೋತ್ಸಾಹವೂ ಕೂಡ ಅಷ್ಟೇ ಮುಖ್ಯ ಆಗ್ತದೆ. ವಿಜಯನಗರ ಅಂದರೆ ಹಂಪಿ ಆ ಪರಿಸರದಲ್ಲಿ ಪ್ರೌಢದೇವರಾಯನ ಕಾಲದಲ್ಲಿ 501 ಮಠಗಳಿದ್ದು ಅಂತ ನಮಗೆ ಉಲ್ಲೇಖ ಸಿಗ್ತದೆ. ಆನಂತರ 101 ವಿರಕ್ತರು ಇದ್ದರು ಅನ್ನೋದು ಕೂಡ ನಮಗೆ ಗೊತ್ತಾಗ್ತದೆ. ಅದರಲ್ಲಿ ಬಹಳ ಪ್ರಸಿದ್ಧನಾದ ಕರಸ್ಥಳದ ವೀರಣ್ಣೊಡೆಯ ಅನ್ನುವಂಥವನು ಬಹಳ ಪ್ರಸಿದ್ಧನಾದವನು. ಅವನು ಪ್ರೌಢದೇವರಾಯ ಸಂಬಂಧಿಗಳು ಕೂಡ ಆಗ್ತಾರೆ ಮುಂದೆ ಅನ್ನುವಂಥದ್ದು ನಮಗೆ ಚರಿತ್ರೆಯಲ್ಲಿ ಗೊತ್ತಾಗ್ತದೆ. ಪ್ರೌಢದೇವರಾಯನ ಅವಧಿ ಅಂದ ತಕ್ಷಣ ನಮ್ಮ ವ್ಯಾಪ್ತಿಗೆ ಒಳಪಡೋ ವಿಚಾರ ಏನು ಅಂದರೆ 12ನೇ ಶತಮಾನದ ವಚನಕಾರರ ವಚನಗಳನ್ನು ಸಂರಕ್ಷಿಸಿದವನು, ಚದರಿ ಹೋಗಿದ್ದ ವಚನಗಳನ್ನೆಲ್ಲ ಒಂದು ಕಡೆಗೆ ತಂದವನು, ಒಂದು ಕಡೆ ತಂದು ಇಟ್ಟಿದ್ದಲ್ದಿರ ತಂದಂಥದ್ದನ್ನು ವ್ಯಾಖ್ಯಾನಕ್ಕೆ ಒಳಪಡಿಸಿದಂಥ ಕೀರ್ತಿ ಪ್ರೌಢದೇವರಾಯನಿಗೆ ಸಲ್ತದೆ. 12ನೇ ಶತಮಾನದ ಆ ವಚನಗಳ ಪರಿವ್ಯಾಪ್ತಿಯನ್ನು ವಿಸ್ತರಿಸಿದ ಕೀರ್ತಿ ಪ್ರೌಢದೇವರಾಯನಿಗೆ ಸಲ್ತದೆ. ಹೀಗಾಗಿಯೇ ಪ್ರೌಢದೇವರಾಯ ದ್ವಿತೀಯ ಘಟ್ಟದ ವಚನಕಾರರಿಗೆ ಒಂದು ರೀತಿ ಅಧಿಪತಿ ಅಂತ ಕರೆಸ್ಕೋತಾನೆ. ತೋಂಟದ ಸಿದ್ಧಲಿಂಗ ಯತಿ ಮುಂತಾದಂಥ ಅನೇಕ ಜನ ಯತಿಗಳು 12ನೇ ಶತಮಾನದ ವಚನಕಾರರ ಪ್ರಭಾವದಿಂದ 15-16ನೇ ಶತಮಾನದಲ್ಲಿ ಮತ್ತೊಮ್ಮೆ ವಚನಗಳ ಸೃಷ್ಟಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ನೂರಾರು ಜನ ಮಧ್ಯಕಾಲೀನ ಕರ್ನಾಟಕದ ವಚನಕಾರರು ಅವರನ್ನು ದ್ವಿತೀಯ ಘಟ್ಟದ ವಚನಕಾರರು ಅಂತ ಕರೀತಾರೆ. ಇವರಿಗೆ 12ನೇ ಶತಮಾನದ ಬಸವಾದಿ ಶರಣರು ಪ್ರೇರಣೆ ಇತ್ತು. ಆದರೆ ಅವರಿಗಿಂತ ಭಿನ್ನವಾಗಿ ಎಷ್ಟೋ ವೇಳೆ ಅವರಿಗಿಂತ ಸೊಗಸಾಗಿ ವಚನಗಳನ್ನು ಬರೆದಿರೋದನ್ನು ನಾವು ಗಮನಿಸಬಹುದು. ಸಾಹಿತ್ಯ ಮತ್ತು ಧರ್ಮದ ಪುನರುಜ್ಜೀವಕ ಅಂತ ಪ್ರೌಢದೇವರಾಯನನ್ನು ಚರಿತ್ರೆಯಲ್ಲಿ ನಾವು ಗುರುತಿಸ್ತೇವೆ. ಸಂಸ್ಕೃತ ಮತ್ತು ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಅತಿ ಹೆಚ್ಚು ಪ್ರೇರಣೆ ಕೊಟ್ಟವನು ಪ್ರೌಢದೇವರಾಯ. ಪ್ರಾಚೀನ ಸಂಸ್ಕೃತದ ಕೃತಿಗಳಿಗೆ ವ್ಯಾಖ್ಯಾನ ಬರೆಯೋದು, ಅವಕ್ಕೆ ಟೀಕೆಗಳನ್ನು ಬರೆಯುವಂಥದ್ದು, ಅವನ್ನು ಬೇರೆ ಬೇರೆ ರೀತಿ ವಿಂಗಡಿಸುವಂಥದ್ದು, 12ನೇ ಶತಮಾನದ ವಚನಗಳಿಗೆ ವ್ಯಾಖ್ಯಾನಗಳನ್ನು ಬರೆಯುವಂಥದ್ದು, ಅವುಗಳಿಗೆ ಟೀಕೆಯನ್ನು ಬರೆಸಿರುವಂಥದ್ದು, ಜೊತೆಗೆ ಅವನ್ನು ಸ್ಥಳಗಳಾಗಿ ವಿಂಗಡಿಸಿದ್ದು. ಇದು ಒಂದು ಸ್ವಲ್ಪ ಏನಾಯಿತು, ವಚನಗಳನ್ನು ಧರ್ಮದತ್ತ ಮುಖ ಮಾಡುವ ಕೆಲಸವೂ ಕೂಡ ಆಗಿದೆ ಅಂತ ಕೆಲವು ವಿದ್ವಾಂಸರು ಆರೋಪಿಸ್ತಾರೆ. ಏನೇ ಇರಲಿ, ಹಾಗೆ ಮಾಡಿರೋದ್ರಿಂದ ನಮಗೆ ಆ ವಚನಗಳು ನಮ್ಮ ಕೈಗೆ ಇದುವರೆಗೂ ಸಿಗೋದಕ್ಕೆ ಕಾರಣ ಆಗಿರೋದು ಪ್ರೌಢದೇವರಾಯ ಇಂಥ ಕೆಲಸಗಳನ್ನು ಮಾಡಿದ್ದರಿಂದಲೇ. ಪ್ರೌಢದೇವರಾಯ ಮತ್ತು ಅವನ ಆಸ್ಥಾನದಲ್ಲಿದ್ದಂಥ ಈ ಸಂಕಲನಕಾರರು ಅಥವಾ ವ್ಯಾಖ್ಯಾನಕಾರರು ಅಥವಾ ಪಂಡಿತರು ಈ ಕೆಲಸವನ್ನು ಮಾಡಿಲ್ಲ ಅಂದಿದ್ದರೆ ಇವತ್ತು ನಮಗೆ ಇಷ್ಟೊಂದು ವಚನಗಳು ನಮ್ಮ ಕೈಗೆ ಸಿಗ್ತಾನೆ ಇರಲಿಲ್ಲ. ನೋಡಿ, ಅದಕ್ಕೆ ಹೇಗೆ ಶಿವತತ್ವ ಚಿಂತಾಮಣಿಯ ವಾಕ್ಯಮಂ ವಿನಯದಿಂ ವಿರಚಿಸಿದನ್ ಇವಬೇಂಟೆಕಾರ ದೇವೇಂದ್ರನ ಉನ್ನತ ಕೆಳೆಯನು. ದೇವರಾಯನ ಉನ್ನತವಾದಂಥ ಸ್ನೇಹಿತ ಲಕ್ಕಣದಂಡೇಶ ಅನ್ನೋದು ಅವನ ಕಾವ್ಯದಿಂದಲೇ ನಮಗೆ ಉದಾಹರಣೆ ಸಿಗ್ತಾ ಹೋಗ್ತದೆ. ಈ ಲಕ್ಕಣದಂಡೇಶನನ್ನು ಲಕ್ಕಣಾಮಾತ್ಯ, ಲಕ್ಕಣ್ಣ ಒಡೆಯ, ಲಕ್ಕಣ್ಣ ಮಂತ್ರಿಧರ, ಲಕ್ಕಣ್ಣ ದಂಡಾಯಕ, ಲಕ್ಕಣ್ಣ ನಾಯಕ, ಲಕ್ಕಣ್ಣ ದೇವ, ಲಖಣ್ಣ ಒಡೆಯ, ಲಖಣ, ಲಕ್ಕಣ್ಣರಸ, ಈ ರೀತಿ ಬೇರೆ ಬೇರೆ ಹೆಸರುಗಳಲ್ಲಿ ಅನೇಕ ಶಾಸನಗಳು ಕರೆದಿರೋದನ್ನು ನಾವು ನೋಡಬಹುದು. ಅರಸ ಮತ್ತು ಲಕ್ಕಣ್ಣ ಆತ್ಮೀಯರಾದಂಥ ಗೆಳೆಯರಾಗಿದ್ದರು ಅನ್ನೋದು ನಮಗೆ ಇದು ದುರ್ಯೋಧನ ಮತ್ತು ಕರ್ಣರ ಒಂದು ಗೆಳೆತನವನ್ನು ತೋರಿಸುತ್ತೆ ಅಂತ ಎಷ್ಟೋ ವಿದ್ವಾಂಸರು ತೌಲನಾತ್ಮಕವಾಗಿ ಅಧ್ಯಯನವನ್ನು ಮಾಡಿದ್ದಾರೆ. ಲಕ್ಕಣದಂಡೇಶನ ಅವನನ್ನು ಕುರಿತಂತೆ ಕರ್ನಾಟಕ ಮತ್ತು ತಮಿಳುನಾಡಿನಾದ್ಯಂತ ಇದುವರೆಗೆ ನಮಗೆ ಒಟ್ಟು 50 ಶಾಸನಗಳು ನಮಗೆ ಸಿಕ್ಕಿವೆ. 22 ಶಾಸನಗಳು ಅಂತ ವಿದ್ವಾಂಸರು ಗುರುತಿಸಿದ್ರು. ನಾನು ಈ ಕಾವ್ಯವನ್ನು ಸಂಪಾದನೆ ಮಾಡುವ ಹೊತ್ತಿಗೆ 50 ಶಾಸನಗಳು ಇವೆ ಲಕ್ಕಣದಂಡೇಶಂದು ಅಂಥೇಳಿ ನಾನು ಈ ಕೃತಿಯಲ್ಲಿ ಗುರುತಿಸಿದ್ದೀನಿ. 50 ಶಾಸನಗಳ ಪಾಠವನ್ನು ಕೂಡ ನಾನು ನನ್ನ ಸಂಪಾದಿತ ಕೃತಿಯಲ್ಲಿ ನೀಡಿದ್ದೇನೆ. ಲಕ್ಕಣ್ಣನ ವೈಯಕ್ತಿಕ ಮಾಹಿತಿ ಬಹಳ ಅಪರೂಪ. ಇದು ಕನ್ನಡ ಸಾಹಿತ್ಯದ ಚರಿತ್ರೆ ಬರೆಯೋರಿಗೆ ಆಗುವಂಥ ಮೊದಲ ಒಂದು ತೊಂದರೆ ಅಂದರೆ ಅನೇಕ ಜನ ಕವಿಗಳ ವೈಯಕ್ತಿಕ ವಿಚಾರಗಳೇ ನಮಗೆ ಸಿಗೋದಿಲ್ಲ.
ಲಕ್ಕಣದಂಡೇಶನದು ಕೂಡ ಹೀಗೆ. ಇಷ್ಟೆಲ್ಲ ಅವನು ಕಾವ್ಯ ಬರೆದಿರುವಾಗ ಒಂದು 5-6 ಪದ್ಯಗಳಲ್ಲಿ ತನ್ನ ಕುಟುಂಬದ ವಿಚಾರಗಳನ್ನು ಹೇಳ್ಕೊಂಡಿದ್ರೆ ನಮಗೆ ಎಷ್ಟೋ ಅನುಕೂಲ ಆಗ್ತಾ ಇತ್ತು. ಆದರೆ ಹಾಗೆ ಮಾಡಿಲ್ಲ ಅವನು. ನಮಗೆ ಲಕ್ಕಣ್ಣನ ಚರಿತ್ರೆಯನ್ನು ಅರಿಬೇಕು ಅಂದರೆ ನಮಗೆ ಬಹಳ ಪ್ರಮುಖವಾಗಿ ನೆರವಾಗುವಂಥದ್ದು ಲಕ್ಕಣ್ಣನ ಶಾಸನಗಳು. 50 ಶಾಸನಗಳಿವೆ. ಹಾಗೆಯೇ ಮುಂದಿನ ಅವನ ಸಮಕಾಲೀನ ಮತ್ತು ಕೆಲವರು ಒಂದು 20 ವರ್ಷದ ನಂತರದ ಕವಿಗಳು, ಸಿದ್ದನಂಜೇಶ ಅನ್ನೋನು, ಚಂದ್ರಕವಿ ಅಂತ ಒಬ್ಬ, ಗುಬ್ಬಿ ಮಲ್ಲಣಾರ್ಯ ಅಂತೂ ತನ್ನ ಇಡೀ ಕೃತಿಗೆ ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿಯೇ ಮೂಲ ಪ್ರೇರಣೆ ಅಂಥೇಳಿ ಅವನು ಆ ಕೃತಿಯನ್ನು ರಚಿಸಿದ್ದಾನೆ. 7,000 ಚಿಲ್ಲರೆ ವಾರ್ಧಕ ಷಟ್ಪದಿಯ ಕೃತಿ ಅದು. ಇದರ ಜೊತೆಗೆ ವಿದೇಶಿ ವಿದ್ವಾಂಸರ ಆ ಬರವಣಿಗೆ ನ್ಯೂನಿಚ್ಚು ಇವರು ವಿಜಯನಗರ ಸಾಮ್ರಾಜ್ಯವನ್ನು ವರ್ಣಿಸುವಾಗ ಅರಮನೆಯಲ್ಲಿ ಯಾವ ಯಾವ ವ್ಯಕ್ತಿಗಳಿದ್ದರು ಅಂತ ಹೇಳುವಾಗ ಲಕ್ಕಣ್ಣ ದಂಡೇಶ ಈ ಥರ ಇದ್ದ, ಅವನಿಗೆ ಆ ಅರಮನೆಯಲ್ಲಿ ಇಷ್ಟು ಗೌರವ ಸಿಗ್ತಾ ಇತ್ತು, ಆ ರಾಜ್ಯದಲ್ಲಿ ಇಷ್ಟು ಪ್ರಮುಖನಾಗಿದ್ದ ಅವನು ಅಂಥೇಳಿ ಕೆಲವೊಂದು ಸಂಕ್ಷಿಪ್ತ ವರ್ಣನೆಗಳು ನಮಗೆ ಆ ವಿದೇಶಿ ಯಾತ್ರಿಕರ ಬರವಣಿಗೆಯಲ್ಲಿ ನಮಗೆ ಸಿಗ್ತವೆ. ಹೀಗಾಗಿ ಲಕ್ಕಣ್ಣ ದಂಡೇಶ ಕಲಿಯೂ ಆಗಿದ್ದ, ಕವಿಯೂ ಆಗಿದ್ದ. ಪಂಪನನ್ನು ನಾವು ಹಾಗೆ ಹೇಳ್ತೀವಿ, ಇವನು ಕಲಿಯೂ ಆಗಿದ್ದ, ಕವಿಯೂ ಆಗಿದ್ದ ಅಂಥೇಳಿ ಪಂಪನನ್ನು ಹೇಳ್ತೀವಿ. ಹಾಗೆ ಲಕ್ಕಣ್ಣ ದಂಡೇಶ ಕವಿ ಮತ್ತು ಕಲಿ ಎರಡೂ ಆಗಿದ್ದ ಅನ್ನೋದು ನಮಗೆ ಗೊತ್ತಾಗ್ತದೆ. ಇವನು 66 ವರ್ಷಗಳು ಅಂತರದಲ್ಲಿ ಇವನ ಶಾಸನಗಳಲ್ಲಿ ಇವನ ಉಲ್ಲೇಖ ಬರ್ತದೆ. 1398ರಲ್ಲಿ ಮೊದಲಿಗೆ ಲಕ್ಕಣ್ಣ ದಂಡೇಶನ ಶಾಸನ ಸಿಗುತ್ತೆ. ಇಮ್ಮಡಿ ಹರಿಹರನ ಕಾಲ. ಇಮ್ಮಡಿ ಹರಿಹರನ ಸೂಚನೆಯ ಮೇರೆಗೆ ಇವನು ಒಂದು ದಾನವನ್ನು ಬಿಟ್ಟಿದ್ದಾನೆ. ಇದರಿಂದ ಲಕ್ಕಣ್ಣ ದಂಡೇಶ ಮೊದಲು ಇಮ್ಮಡಿ ಹರಿಹರನ ಆಸ್ಥಾನದಲ್ಲಿ ಅಧಿಕಾರಿಯಾಗಿ ಸೇರಿಕೊಂಡ ಅನ್ನೋದು ನಮಗೆ ಗೊತ್ತಾಗ್ತದೆ. ಅಲ್ಲಿಂದ ಪ್ರೌಢದೇವರಾಯನ ಮಗ ಮಲ್ಲಿಕಾರ್ಜುನನವರೆಗೆ ಲಕ್ಕಣ್ಣ ದಂಡೇಶ ಬಹಳ ಮುಖ್ಯವಾದಂಥ ಅಧಿಕಾರದ ಸ್ಥಾನದಲ್ಲಿದ್ದ ಅನ್ನೋದು ನಮಗೆ ಅವನ ಶಾಸನಗಳಿಂದಲೇ ನಮಗೆ ಗೊತ್ತಾಗ್ತದೆ. ಹೀಗಾಗಿ ಇವನು ಮೊದಲು ದಂಡನಾಯಕನಾದವನು, ಆನಂತರ ನಾಯಕನಾಗಿ, ಆನಂತರ ರಾಜ್ಯಪಾಲನಾಗಿ, ಆನಂತರ ಮಂತ್ರಿಯಾಗಿ, ಆನಂತರ ಮಹಾಮಂತ್ರಿಯಾಗಿ, ನಂತರ ಪ್ರಧಾನಿಯಾಗಿ, ಆನಂತರ ಮಹಾಪ್ರಧಾನಿಯಾಗಿ, ಕೊನೆಗೆ ದಕ್ಷಿಣ ಭಾಗದ ಅಧಿಪತಿಯಾಗಿ ಇವನು ವಿಜಯನಗರ ಸಾಮ್ರಾಜ್ಯದಲ್ಲಿ ಗುರುತಿಸ್ಕೊಂಡಿರೋದು ಅವನ ಒಂದು ಬುದ್ಧಿಶಕ್ತಿ ಮತ್ತು ತೋಳ್ಬಲದ ಒಂದು ಸಂಕೇತವಾಗಿ ನಮಗೆ ಗೊತ್ತಾಗ್ತದೆ. ಇವನ ಸ್ಥಳ ಎಲ್ಲಿ ಅನ್ನೋದು ಕೂಡ ನಮಗೆ ಇನ್ನೂ ನಿಖರವಾಗಿ ಗೊತ್ತಾಗಿಲ್ಲ. ಮುಳುಬಾಗಿಲಿನ ವಿರೂಪಾಕ್ಷಿ ಅವನಿ ಸಮೀಪ ಬರ್ತದೆ. ಈ ವಿರೂಪಾಕ್ಷಿಯೇ ಇವನ ಸ್ಥಳ ಅಂತೇಳಿ ಸದ್ಯಕ್ಕೆ ವಿದ್ವಾಂಸರು ಗುರುತಿಸಿದ್ದಾರೆ. ಯಾಕೆ ಅಂದರೆ ಆ ಮುಳುಬಾಗಿಲಿನ ಒಂದು ತಾಮ್ರಪಟ ಮತ್ತು ವಿರೂಪಾಕ್ಷಿಯಲ್ಲಿರುವಂಥ ಒಂದು ಶಾಸನಗಳ ಆಧಾರದಿಂದ ಅವನು ಅಲ್ಲಿ ನಿರ್ಮಿಸಿದಂಥ ಕೆಲವು ದೇವಾಲಯಗಳು ಮತ್ತು ತಂದೆ ಮತ್ತು ತಮ್ಮರ ಉಲ್ಲೇಖವನ್ನು ಮಾಡೋದರಿಂದ ಅವನ ಸ್ಥಳ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ವಿರೂಪಾಕ್ಷಿ ಇರಬಹುದು ಅಂತ ವಿದ್ವಾಂಸರು ಊಹೆಯನ್ನು ಮಾಡಿದ್ದಾರೆ. ಜೊತೆಗೆ ತಮಿಳುನಾಡಿನ ತಿರುನಲ್ಮೈ ಶಾಸನದಲ್ಲಿ ಇವನ ತಮ್ಮ ಮಾದಣ್ಣ ದಂಡನಾಯಕ ಇವನು ಕೂಡ ಅಧಿಕಾರಿಯಾಗಿದ್ದ ಅನ್ನುವಂಥ ಉದಾಹರಣೆಗಳು ನಮಗೆ ಗೊತ್ತಾಗ್ತದೆ. ಮೊದಲಿಗೆ ಲಕ್ಕಣ್ಣ ದಂಡೇಶ ಆ ಮುಳುಬಾಗಿಲು ನಾಡಿನ ಅಧಿಕಾರಿಯಾಗಿದ್ದ ಅನ್ನೋದು ನಮಗೆ ಶಾಸನದಲ್ಲಿ ಗೊತ್ತಾಗ್ತದೆ. ಇವನು ಶಾಸನ ಮತ್ತು ಎಲ್ಲ ಬೇರೆ ಕಾವ್ಯಗಳನ್ನು ಗಮನಿಸಿದಾಗ ಇವನು ವಿಷ್ಣುವರ್ಧನ ಗೋತ್ರದವನು. ಹೆಗ್ಗಡೆ ದೇವ ಅನ್ನೋನು ಇವನ ತಂದೆ, ಒಮ್ಮಾಯಮ್ಮ ಅನ್ನೋರು ಇವರ ತಾಯಿ, ಮಾದಣ್ಣ ನಾಯಕ ಇವನ ತಮ್ಮ. ಇವನ ಸ್ಥಳ ವಿರೂಪಾಕ್ಷಿ ಅನ್ನೋದು ಸದ್ಯಕ್ಕೆ ನಿರ್ಧಾರ ಆಗಿದೆ. ಇವನ ತಂದೆ ಹೆಗ್ಗಡದೇವ ಮಾಧವ ಮತ್ತು ಸಾಯಣ್ಣ ಮತ್ತು ಭೋಗನಾಥ ಮತ್ತು ತಂಗಿ ಸಿಂಗಲೆ ಈ 5ನೇ ಮಗ ಇವನು ಹೆಗ್ಗಡದೇವ ಅಂಥೇಳಿ ನಮಗೆ ಸಿಗ್ತದೆ. ಈ ಹೆಗ್ಗಡದೇವನ ತಂಗಿ ಸಿಂಗಲೆ, ಮಾಧವ, ಸಾಯಣ, ಭೋಗನಾಥ ಅನ್ನೋರು ಹೆಗ್ಗಡದೇವನ ತಮ್ಮಂದಿರು ಅನ್ನೋದು ನಮಗೆ ಅಣ್ಣಂದಿರು ಅನ್ನೋದು ಗೊತ್ತಾಗ್ತದೆ. ಹೀಗಾಗಿ ಕುವರಲಕ್ಷ್ಮಣ ದೊಡ್ಡಪ್ಪಂದಿರು ಇವರು ಆಗ್ತಾರೆ. ಈ ಹೆಗ್ಗಡದೇವನ ಜೊತೆ ಲಕ್ಕಣ್ಣ ಮಾದಣ್ಣ ಈ ಹೆಸರು ಏನು ಬರ್ತದೆ ನಿಮಗೆ ಗೊತ್ತಿರ್ಬೋದು. 7 ಮಾಧವ
ಕಟ್ಟು ಗ್ರಂಥವ 7 ಪಂಪ ಕ್ಷೇತ್ರಕ್ಕೆ ಅನ್ನುವಂಥ ಒಂದು ವಾಕ್ಯ ಏನಿದೆ ಈ ಮಾಧವನನ್ನು ಕುರಿತಂತೆ ಬರುವಂಥದ್ದು. ಸಾಯಣ ಮತ್ತು ಮಾಧವರ ಪಾತ್ರ ಬಹಳ ದೊಡ್ಡದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ಅನ್ನೋದು ನಮಗೆ ಚರಿತ್ರೆಯಿಂದ ಗೊತ್ತಾಗ್ತದೆ. ಈ ದೊಡ್ಡಪ್ಪರ ಹೆಸರಿನ ಪ್ರಭಾವ ಈ ಲಕ್ಕಣ್ಣ ಮತ್ತು ಅವನ ತಮ್ಮ ಮಾದಣ್ಣರ ಮೇಲೆ ಬಿದ್ದಿರೋದು ನಮಗೆ ಗೊತ್ತಾಗ್ತದೆ. ಆ ಲಕ್ಷ್ಮೀಧರನ ಶಾಸನ ಕ್ರಿಸ್ತಶಕ 1410 ಹಂಪಿಯಲ್ಲಿರುವಂಥದ್ದು ಈ ಎಲ್ಲ ವಿವರಗಳನ್ನು ನಮಗೆ ನೀಡಿದೆ. ಹೀಗಾಗಿ ಲಕ್ಕಣ್ಣದಂಡೇಶ ತಾತ ಮತ್ತು ದೊಡ್ಡಪ್ಪಂದಿರ ಜೊತೆಯಲ್ಲಿಯೇ ಆಡಳಿತದ ತರಬೇತಿಯನ್ನು ತಗೊಂಡು ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಮುಖ್ಯವಾದ ಸ್ಥಾನವನ್ನು ಪಡೆದ ಅಂತ ನಾವು ಹೇಳ್ಬೋದಾಗಿದೆ. ಈ ಹೆಗ್ಗಡದೇವನ ತಂದೆ ಸಾಯಣ್ಣ ಇಮ್ಮಡಿ ಹರಿಹರನ ಮಂತ್ರಿಯಾಗಿದ್ದು ನಮಗೆ ಒಂದು ಶಾಸನದಲ್ಲಿ ನಮಗೆ ಗೊತ್ತಾಗ್ತದೆ. 1389ನೇ ಶಾಸನದಲ್ಲಿ ನಮಗೆ ಗೊತ್ತಾಗ್ತದೆ. ಇದೇ ಅರಸನ ಕಾಲದಲ್ಲಿ ಲಕ್ಕಣ್ಣ ಒಡೆಯ ಅರಸನ ಸೂಚನೆಯಂತೆ ದಾನ ನೀಡಿರೋದನ್ನು ಕೂಡ ಆಗಲೇ ನಾನು ಹೇಳಿದೆ. 1ನೇ ದೇವರಾಯನ ಮಂತ್ರಿ ಲಕ್ಷ್ಮೀಧರ ಮತ್ತು ಈ ಲಕ್ಕಣ್ಣ ಇಬ್ಬರೂ ಕೂಡ ಮಂತ್ರಿಗಳಾಗಿ ಮುಂದೆ ಗುರುತಿಸ್ಕೊಂಡಿದ್ದನ್ನು ನಾವು ಶಾಸನಗಳಿಂದ ಗಮನಿಸ್ಬೋದು. ಈ ಲಕ್ಷ್ಮೀಧರನನ್ನು ಕುರಿತೇ ಹಂಪೆಯಲ್ಲಿ ಇರುವಂಥ ಪ್ರಸಿದ್ಧವಾದಂಥ ಒಂದು ಶಾಸನ. ಅದರಲ್ಲೇ ಈ ಲಕ್ಷ್ಮೀಧರನ ತಾಯಿ ಸಿಂಗಲೆ ಅವಳು ತನ್ನ ಮಗುಗೆ ಹಾಲನ್ನು ಕುಡಿಸುವಾಗ ಹಾಲನ್ನು ಹೇಗೆ ಎರಿತಾ ಇದ್ಲೋ ಹಾಗೆ ಹಾಲಿನ ತೊಟ್ಟಿನ ಜೊತೆಗೆ ಒಂದೊಂದು ಮಾತನ್ನು ಕಿವಿಗೆ ಎರಿತಾ ಇದ್ಲಂತೆ. ಅದೇ ಬಹಳ ಪ್ರಸಿದ್ಧವಾದ ಪದ್ಯ ತಮಗೆ ಗೊತ್ತು. ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ಜಿನಾಗ ದೇವಾಗಾರವಂ ಮಾಡಿಸು, ಸೆಜ್ಜೆರೆಯಲ್ಲಿ ಸಿಕ್ಕಿದ ಅನಾಥರಂ ರಕ್ಷಿಸು ಅಂತೇನು ಒಂದು ಪ್ರಸಿದ್ಧವಾದ ಪದ್ಯ ಇದೆಯಲ್ಲ, ಅದನ್ನು ಈ ಲಕ್ಷ್ಮೀಧರನಿಗೆ ಅವನ ತಾಯಿ ಕಿವಿಯಲ್ಲಿ ಹೇಳ್ತಾ ಇದ್ಲು ಆ ಮೌಲ್ಯಗಳನ್ನು ಅನ್ನೋದು ನಮಗೆ ಗೊತ್ತಾಗುವಂಥದ್ದು. ಈ ವಂಶ ಒಟ್ಟಾರೆಯಾಗಿ 3 ತಲೆಮಾರು ವಿಜಯನಗರವನ್ನು ಆಳ್ವಿಕೆ ಮಾಡಿದ್ದು ನಮಗೆ ಗೊತ್ತಾಗ್ತದೆ. 3 ತಲೆಮಾರು ಕೂಡ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಮುಖವಾದ ಸ್ಥಾನವನ್ನು ಪಡೆದಿದ್ದರು ಅನ್ನೋದು ನಮಗೆ ಶಾಸನ ಮತ್ತು ಕಾವ್ಯಗಳಿಂದ ಗೊತ್ತಾಗ್ತದೆ. ಈ ಲಕ್ಕಣ್ಣನ ಮಡದಿ ಹೆಸರು ಸೂರಾದೇವಿ ಅಂತಲೂ ಕೂಡ ಕೆಲವು ವರ್ಷಗಳ ಮುಂಚೆ ನಮಗೆ ಗೊತ್ತಾಗಿದೆ. ಈ ಮುಳಬಾಗಿಲಿನಲ್ಲಿರುವಂಥ ವಿರೂಪಾಕ್ಷಿ ಶಾಸನದಲ್ಲಿ ಅಲ್ಲಿ ವಿರೂಪಾಕ್ಷ ದೇವಾಲಯವನ್ನು ಕಟ್ಟಿಸಿ ಆ ದೇವಾಲಯದ ಗೋಪುರಕ್ಕೆ ಚಿನ್ನದ ಹೊದಿಕೆಯನ್ನು ಹಾಕಿಸಿ ಅಲ್ಲಿ ಮನ್ಮಥ ಕೊಳವನ್ನು ಕಟ್ಟಿಸಿ ಹಂಪೆಯಲ್ಲಿ ಏನಿದೆ ವಿರೂಪಾಕ್ಷ ಸಂಕೀರ್ಣದಲ್ಲಿ ಅದೆಲ್ಲವನ್ನು ಲಕ್ಕಣ್ಣದಂಡೇಶ ತನ್ನ ಹುಟ್ಟೂರಾದ ವಿರೂಪಾಕ್ಷಿಯಲ್ಲಿ ಕಟ್ಟಿಸಿದ್ದಾನೆ. ಯಾರಾದರೂ ದಯವಿಟ್ಟು ಆ ಕಡೆ ಹೋದಾಗ ವಿರೂಪಾಕ್ಷಿಗೆ ಹೋಗಿ ಆ ದೇವಸ್ಥಾನವನ್ನು ನೋಡ್ಕೊಂಡು ಬನ್ನಿ. ಸುತ್ತಲೂ ಇರುವಂಥ ಒಂದು ಕೋಟೆ, ಸುತ್ತು ಗೋಡೆ ಏನಿದೆ ಬಹಳ ಅದ್ಭುತವಾಗಿದೆ. ಅದರ ಮಧ್ಯ ದೇವಸ್ಥಾನ ಇದೆ. ಒಂದು ಬೆಲ್ಲದ ಅಚ್ಚಿನ ರೀತಿಯ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಬಹಳ ಪ್ರಸಿದ್ಧವಾದ ದೇವಸ್ಥಾನ. ಸುಂದರ ಆ ಭಾಗಕ್ಕೆಲ್ಲ ಸುಂದರವಾದಂಥ ದೇವಸ್ಥಾನ. ಹೀಗಾಗಿ ಆ ದೇವಸ್ಥಾನದ ಶಾಸನದಲ್ಲಿ ದೇವಸ್ಥಾನಕ್ಕೆ ದಾನ ಬಿಟ್ಟಂಥ 4-5 ಹಳ್ಳಿಗಳ ಹೆಸರನ್ನು ಹೇಳುವಾಗ ಸೂರಾದೇವಿ ಹಳ್ಳಿ ಅನ್ನುವಂಥ ಒಂದು ಊರಿನ ಹೆಸರನ್ನು ಕೂಡ ಲಕ್ಕಣ್ಣದಂಡೇಶ ಸೂಚಿಸಿದ್ದಾನೆ. ಅಂದರೆ ಬಹುಶಃ ಈ ಸೂರಾದೇವಿಯ ನೆನಪಿನಲ್ಲಿಯೇ ಲಕ್ಕಣ್ಣದಂಡೇಶನ ಹೆಂಡತಿಯ ಹೆಸರು ಕೂಡ ಇತ್ತು ಅನ್ನೋದು. ಬಹುಶಃ ಸೂರಾದೇವಿ ಅನ್ನೋದು ಆ ಗ್ರಾಮ ದೇವತೆ ಇದ್ದಿರಬಹುದು. ಲಕ್ಕಣ್ಣದಂಡೇಶನ ಹೆಂಡತಿಯ ಊರು ಕೂಡ ಆ ಸೂರಾದೇವಿ ಹಳ್ಳಿ ಇರಬಹುದು. ಎಷ್ಟೋ ಜನ ಊರಿನ ದೇವತೆಯ ಹೆಸರೇ ಊರಲ್ಲಿ ಹುಟ್ಟಿದವರಿಗೆ ಇಡುವಂಥದ್ದು ಸಹಜವಾದಂಥ ಕ್ರಿಯೆ ಅದು. ಈ ಸೂರಾದೇವಿ ಎನ್ನುವಂಥ ಈ ವಿಚಾರವನ್ನು ಬೆಳಕಿಗೆ ತಂದವರು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರೊಫೆಸರ್ ಸಿ ನಾಗಭೂಷಣ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೋತೇನೆ. ಅಬ್ದುಲ್ ರಜಾಕ್ ಮತ್ತು ನ್ಯೂನಿಚ್ ಇಬ್ಬರು ಕೂಡ ಲಕ್ಕಣ್ಣನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಗಲೇ ನಾನು ಹೇಳಿದ್ದೀನಿ, ಮತ್ತೆ ಅದನ್ನು ಪುನರುಚ್ಚರಿಸೋಕ್ಕೆ ಹೋಗೋದಿಲ್ಲ. ಅನೇಕ ಕವಿಗಳು ಲಕ್ಕಣ್ಣದಂಡೇಶನನ್ನು ಹೊಗಳಿದ್ದಾರೆ. ಹೀಗಾಗಿ 1398ರಿಂದ 1464ರವರೆಗೆ ಲಕ್ಕಣ್ಣದಂಡೇಶ ವಿಜಯನಗರದ ಪ್ರಮುಖ ಅಮಾತ್ಯನಾಗಿದ್ದ ಅನ್ನೋದು ನಮಗೆ ಗೊತ್ತಾಗ್ತದೆ. ಅನೇಕ ಜನ ಅನೇಕ ರೀತಿಯಲ್ಲಿ ಲಕ್ಕಣ್ಣನನ್ನು ಹೊಗಳಿದ್ದಾರೆ. ಒಬ್ಬ ಅಂತೂ ಎಷ್ಟು ಗುಬ್ಬಿ ಮಲ್ಲನಾರ್ಯ ಎಷ್ಟು ಸೊಗಸಾಗಿ ಲಕ್ಕಣ್ಣನ ಕೆಲಸವನ್ನು ಹೇಳ್ತಾನೆ ಅಂದರೆ, ಲಕ್ಕಣ್ಣದಣ್ಣಾಯಕರು, ಬಂಡಾರಿ ಚಿಕ್ಕಪ್ಪರು,
ಕಲ್ಲೆಹದ ಕೇತಿಶೆಟ್ಟಿಗಳು ಇವರು ಲಕ್ಷ ಸಂಖ್ಯೆಯ ಹೊನ್ನನ್ನು ವೆಚ್ಚ ಮಾಡಿ ಸಾಹಿತ್ಯ ಕೃತಿಗಳನ್ನು ಬರೆಸ್ತಾ ಇದ್ದರು ಅಂಥೇಳಿ ಒಂದು ಪದ್ಯದಲ್ಲಿ ಗುಬ್ಬಿ ಮಲ್ಲನಾರ್ಯ ಹೇಳಿದ್ದಾನೆ. ಆ ಕಾಲದ ಲಕ್ಷ ಹೊನ್ನು ಅಂದರೆ ಈಗಿನ ಎಷ್ಟು ಹಣಕ್ಕೆ ಸಮ ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೋಬೇಕಾಗ್ತದೆ. ಇಷ್ಟು ಈ ಕಾವ್ಯದ ಪೂರ್ವ ಪೀಠಿಕೆ. ಯಾಕೆ ನಾವು ಈಗ ನಾನು ಮುಖ್ಯ ವಿಷಯಕ್ಕೆ ಬರ್ತೀನಿ, ಇನ್ನೂ ಹೊರಗೆ ಸುತ್ತಿದ್ರೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಈ ಪೂರಕವಾದ ವಿಚಾರಗಳಿಲ್ಲ ಅಂದರೆ ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿಯ ಮಹತ್ವ ನಮಗೆ ಗೊತ್ತಾಗೋದಿಲ್ಲ. ಯಾಕೆ ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿಯನ್ನು ಒಂದು ಬಹುತ್ವದ ನೆಲೆಯನ್ನಾಗಿ ಗುರುತಿಸ್ತೀವಿ ಅಂದರೆ, ಈಗಾಗಲೇ ಲಕ್ಕಣ ದಂಡೇಶನ ವೈಯಕ್ತಿಕ ಚರಿತ್ರೆಯನ್ನು ನೀವು ಗಮನಿಸಿದಿರಿ. ಒಂದು ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂಥ ಲಕ್ಕಣ ದಂಡೇಶ, ವಿಷ್ಣುವರ್ಧನ ಗೋತ್ರದಲ್ಲಿ ಹುಟ್ಟಿದಂಥ ಲಕ್ಕಣ ದಂಡೇಶ ಯಾಕೆ ವೀರಶೈವ ತತ್ವಗಳನ್ನು ಕುರಿತು ಕಾವ್ಯವನ್ನು ಬರೆದ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಇದಕ್ಕೆ ಕಲಬುರಗಿ ಮೊದಲಾದಂಥ ವಿದ್ವಾಂಸರು ಪ್ರೌಢದೇವರಾಯನ ಕಾಲದಲ್ಲಿ ವೀರಶೈವ ಧರ್ಮ ಪ್ರವರ್ಧಮಾನಕ್ಕೆ ಬರ್ತಾ ಇತ್ತು. ಪ್ರೌಢದೇವರಾಯ ಸಹಜವಾಗಿ ವೀರಶೈವ ಧರ್ಮೀಯನಾಗಿ, ಶೈವ ಧರ್ಮೀಯನಾಗಿದ್ದವನು ವೀರಶೈವ ಧರ್ಮೀಯನಾಗಿ ಬದಲಾವಣೆಯನ್ನು ಹೊಂದಿದ. ಅವನ ಆತ್ಮೀಯ ಗೆಳೆಯನಾಗಿದ್ದಂಥ ಲಕ್ಕಣ ದಂಡೇಶನು ಕೂಡ ಆ ಧರ್ಮದಿಂದ ಆಕರ್ಷಿತನಾಗಿ ಆ ಧರ್ಮದ ಕಾವ್ಯವನ್ನು ರಚಿಸಿದ. ಆ ಧರ್ಮಕ್ಕೆ ಪರಿವರ್ತನೆ ಹೊಂದದ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಇಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಎಲ್ಲಿಯೂ ಕೂಡ ಅವನು ಯಾವ ಪದ್ಯದಲ್ಲಿಯೂ ನಾನು ವೀರಶೈವ ಅಂತ ಹೇಳ್ಕೊಂಡಿಲ್ಲ. ಮುಂದಿನ ಎಲ್ಲ ಕವಿಗಳು ಕೂಡ ಅವನನ್ನು ವೀರಶೈವ ಅಂತ ಹೇಳಿಲ್ಲ. ಹೀಗಾಗಿ ಒಬ್ಬ ಅಪ್ಪಟ ಶೈವ ಬ್ರಾಹ್ಮಣ ವೀರಶೈವ ಧರ್ಮದ ಉದಾತ್ತ ಚಿಂತನೆಗಳಿಗೆ, ತಾತ್ವಿಕ ವಿಚಾರಗಳಿಗೆ ಮನಸ್ಸೋತು ಹೇಗೆ ತನ್ನ ಒಂದು ಕೃತಿಯನ್ನು ಬರೆಯಲು ಮನಸ್ಸು ಮಾಡ್ದ ಅಂದರೆ, ಧರ್ಮವನ್ನು ಮೀರಿದ ಪ್ರಕ್ರಿಯೆ ಇದು ಎಲ್ಲರಿಗೂ ಸಾಧ್ಯವಿಲ್ಲ. ಏಕದೃಷ್ಟಿಕೋನದಿಂದ ಇದು ಜರುಗೋದಕ್ಕೆ ಸಾಧ್ಯನೇ ಇಲ್ಲ. ತನ್ನ ಮನಸ್ಸಿನಲ್ಲಿ ಎಲ್ಲವೂ ನನ್ನದೇ, ಎಲ್ಲವೂ ಇಲ್ಲಿಯದೆ ಅಂತ ಯಾರು ತಿಳಿದಿರ್ತಾರೋ ಆವಾಗ ಮಾತ್ರ ಈ ರೀತಿ ತಮ್ಮ ಗಡಿಯನ್ನು ದಾಟುವುದಕ್ಕೆ ಸಾಧ್ಯ ಆಗ್ತದೆ. ಈ ಕಾರಣದಿಂದ ಲಕ್ಕಣ ದಂಡೇಶ ನಮಗೆ ಬಹಳ ದೊಡ್ಡ ವ್ಯಕ್ತಿಯಾಗಿ ಗೋಚರಿಸ್ತಾನೆ. ಒಬ್ಬ ವೀರಶೈವ ಕವಿ ವೀರಶೈವ ಧರ್ಮವನ್ನು ಕುರಿತು ಕಾವ್ಯ ಬರೆಯೋದೇನು ದೊಡ್ಡದಲ್ಲ. ಅದು ಕರ್ತವ್ಯನೂ ಆಗ್ತದೆ, ಅಥವಾ ತನ್ನ ಹೊಣೆಗಾರಿಕೆಯೂ ಆಗ್ತದೆ, ಅಥವಾ ಅವನ ಪ್ರಿಯವಾದ ಕ್ಷೇತ್ರವೂ ಆಗುತ್ತದೆ. ಆದರೆ ಒಬ್ಬ ಅನ್ಯಧರ್ಮೀಯ ಆ ಕಾಲದಲ್ಲಿ ಪ್ರಬಲವಾಗ್ತಾ ಇದ್ದಂಥ ಧರ್ಮವನ್ನು ಕುರಿತು ಬರೀ ಧರ್ಮದ ವಿಚಾರ ಅಷ್ಟೇ ಹೇಳಿಲ್ಲ. ಅವನು ಆ ಧರ್ಮಕ್ಕೆ ಸಂಬಂಧಪಟ್ಟಂಥ ಮಹಾಮಹಿಮರ ಸುಮಾರು 340 ಶಿವಶರಣರ, ಸಮಕಾಲೀನ ಶಿವಶರಣರ ಚರಿತ್ರೆಯನ್ನು ಈ ಕೃತಿಯಲ್ಲಿ ಕಟ್ಟಿಕೊಟ್ಟಿದ್ದಾನೆ. ಹೀಗಾಗಿ ಮಧ್ಯಕಾಲೀನ ಕರ್ನಾಟಕದ ವೀರಶೈವ ಧರ್ಮದ ಚರಿತ್ರೆಯನ್ನು ಅಧ್ಯಯನ ಮಾಡೋರಿಗೆ ಶಿವತತ್ವ ಚಿಂತಾಮಣಿಯನ್ನು ಬಿಟ್ಟು ಅಧ್ಯಯನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಅನಿವಾರ್ಯವಾಗಿ ಅವನು ತನ್ನ ಉದಾತ್ತ ಧ್ಯೇಯದಿಂದ, ಉದಾತ್ತ ಮನಸ್ಸಿನ ಕಾರಣದಿಂದ ಎಲ್ಲವನ್ನ ಸೇರಿಸ್ಕೊಂಡು ಎಷ್ಟು ಸೊಗಸಾಗಿ ಇದರಲ್ಲಿ ಬಸವಣ್ಣನ ಜನನವನ್ನು ನೋಡಿ. ಈ ವಿಚಾರಗಳನ್ನು ನಾನು ಹೇಳಬೇಕು. ಲಕ್ಕಣ್ಣ ದಂಡೇಶ ಬಸವಣ್ಣನ ಕಾಲವನ್ನು ಸೂಚನೆ ಮಾಡ್ತಾನೆ, ಜನಿಸಿದ ಕಾಲವನ್ನು. ಬಸವಣ್ಣನವರ ಕಾಲದ ಬಗ್ಗೆಯೇ ಅನೇಕ ಗೊಂದಲಗಳಿವೆ. ಅನೇಕ ವೀರಶೈವ ಕವಿಗಳು ಕೂಡ ಅವನ ಕಾಲವನ್ನು ಸ್ಪಷ್ಟವಾಗಿ ನಮಗೆ ನೀಡಿಲ್ಲ. ಹೀಗಾಗಿಯೇ ಬಸವಣ್ಣನವರ ಜನನದಿಂದ ಅಂತ್ಯದವರೆಗೆ ಆಗಿರುವಷ್ಟು ಚರ್ಚೆಗಳು ಸಾಕಷ್ಟು ನಡೆದಿವೆ, ಇನ್ನೂ ನಡೀತಾನೇ ಇದೆ. ಏನೋ ಹೋಗಲಿ ಅಂತೇಳಿ ಯಾವುದೋ ಒಂದು ಬಹು ನಿರ್ಧಾರಿತ ವಿಚಾರವನ್ನಷ್ಟೇ ನಾವು ಇಷ್ಟಿರ್ಬೋದು ಅಂತ ಸದ್ಯಕ್ಕೆ ನಾವು ನಿರ್ಧರಿಸಿದ್ದೀವಿ. ಆದರೆ ನಿಖರವಾಗಿ ಇನ್ನೂ ನಮಗೆ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಲಕ್ಕಣ ದಂಡೇಶ ಆ ಒಂದು ಪ್ರಯತ್ನವನ್ನು ಮಾಡಿದ್ದಾನೆ. ಅವನು ಹುಟ್ಟಿದ ಕಾಲವನ್ನು ಕೂಡ ಲಕ್ಕಣ ದಂಡೇಶ ಹೇಳ್ತಾನೆ. ನಕ್ಷತ್ರ, ತಿಥಿ, ಸಂವತ್ಸರ ಇದನ್ನೆಲ್ಲ ಹೇಳ್ತಾನೆ. ಹೀಗಾಗಿಯೇ ಬಸವಣ್ಣನವರ ಚರಿತ್ರೆಯನ್ನು ಅಧ್ಯಯನ ಮಾಡೋರಿಗೆ, ಬಸವಣ್ಣನವರ ಚರಿತ್ರೆಯನ್ನು ಪುನರ್ರಚಿಸೋರಿಗೆ ಈ ಲಕ್ಕಣ ದಂಡೇಶ ಬಹಳ ಮುಖ್ಯವಾಗಿ ನೆರವಿಗೆ ಬರ್ತಾನೆ.
ನೋಡಿ ಎಷ್ಟು ಜನರನ್ನು ಇವನು ಹೇಳ್ತಾನೆ ಅಂದರೆ, ಅನೇಕ ವಿಚಾರಗಳನ್ನು ನಾವು ಒಂದು ರೀತಿ ನಿರ್ಧರಿಸೋದಕ್ಕೆ ಲಕ್ಕಣದಂಡೇಶ ನಮಗೆ ಅನಿವಾರ್ಯ ಆಗ್ತಾನೆ. ಬಸವಣ್ಣ ಕ್ಷಮಿಸಿ, ಲಕ್ಕಣದಂಡೇಶ ಪುರಾಣದಿಂದ ವಸ್ತುಗಳನ್ನು ತಗೊಂಡಿದ್ದಾನೆ ಅನ್ನೋದು ಸತ್ಯ. ಆಗಲೇ ನಾನು ಹೇಳಿದೆ, ಆ ಕೃತಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಆರಂಭದಿಂದ ಏನು ಮಾಡ್ತಾನೆ, ಬಸವಣ್ಣವರ ಜನನವನ್ನು ಹೇಳುವಾಗ ಶಿವ ನಂದಿಕೇಶ್ವರರ ಸಂವಾದವನ್ನು ಹೇಳ್ಕೊಂಡು ಬರ್ತಾನೆ. ಅದು ಬಸವೇಶ್ವರನ ಜನನ ಸಂಧಿ ಅಂತ ಒಂದು ಸಂಧಿ ಬರ್ತದೆ ಇವನ ಕೃತಿಯಲ್ಲಿ. ಅಲ್ಲಿಂದ ಏನಾಗ್ತದೆ, ಮೌಖಿಕವಾದಂಥ ಅನೇಕ ವಿಚಾರಗಳನ್ನು ನಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಹೀಗಾಗಿ ಈ ಬಸವೇಶ್ವರನ ಜನನ ಅನ್ನೋ ಸಂಧಿಯಿಂದಲೇ ಲಕ್ಕಣದಂಡೇಶನ ಐತಿಹಾಸಿಕ ಪ್ರಜ್ಞೆ ನಮಗೆ ಗೋಚರಿಸ್ತಾ ಹೋಗ್ತದೆ. ಅವನಲ್ಲಿ ಪುರಾಣದ ವಿಚಾರಗಳನ್ನು ಬಿಟ್ಬಿಡ್ತಾನೆ. ನನ್ನ ಕಣ್ಣೆದುರಿಗೆ ಬಸವಣ್ಣನ ಜನನ ಆಯ್ತೇನೋ ಅನ್ನೋ ಹಾಗೆ ವರ್ಣಿಸ್ತಾ ಹೋಗ್ತಾನೆ. ಅದಕ್ಕೆ ಪೂರ್ವದ ಅನೇಕ ವಿಚಾರಗಳನ್ನು ಅಧ್ಯಯನ ಮಾಡಿರ್ತಾನೆ ಅವನು. ನೋಡಿ, ಜಂಬೂ ದ್ವೀಪದಲ್ಲಿದ್ದ ಬಾಗೇವಾಡಿ ಎಂಬ ಪುರದ ಬ್ರಾಹ್ಮಣ ಮಂಡಗೆಯ ಮಾದಿರಾಜ ಇವನ ಹೆಂಡತಿ ಮಾದಾಂಬಿಕೆಯ ಗರ್ಭದಲ್ಲಿ ಬಸವೇಶ್ವರರ ಜನನವಾಗುತ್ತದೆ. ಈ ಥರನೇ ಹೇಳ್ತಾ ಹೋಗ್ತಾನೆ ಅವನು. ಆದರೆ ಇದು ಬೇಕಾದಷ್ಟು ಚರ್ಚೆಗಳಾಗಿರೋದನ್ನು ನಾವು ಗಮನಿಸ್ಬೋದು. ಈ ಶಿವತತ್ವ ಚಿಂತಾಮಣಿಯ ಹಾಗೆಯೇ ಶರಣರ ಕಥೆಯನ್ನು ವಿಶೇಷವಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಂಥವನು 17ನೇ ಶತಮಾನದಲ್ಲಿ ನಿಡಗಲ್ಲು ಚೆನ್ನಪ್ಪ ಅನ್ನುವಂಥ ಕವಿ. ಶರಣಲೀಲಾಮೃತ ಅಂತ ಅವನ ಕೃತಿಯ ಹೆಸರು. ಶರಣರ ಕಥೆಗಳನ್ನು ಯಕ್ಷಗಾನದಲ್ಲಿ ಹೇಳಿದಂಥ ಮೊದಲ ಕವಿ ಅವನು. ಸುಮಾರು 16 ರೀತಿಯ ಛಂದಸ್ಸುಗಳನ್ನು ಆಧರಿಸಿ ನಿಡಗಲ್ಲು ಚೆನ್ನಪ್ಪ, ನಿಡಗಲ್ಲು ಪಾವಗಡ ತಾಲೂಕಲ್ಲಿರುವಂಥ ಸ್ಥಳ, ಶರಣಲೀಲಾಮೃತ ಅನ್ನೋ ಒಂದು ಕೃತಿಯನ್ನು ರಚಿಸಿದ್ದಾನೆ. ಇದಕ್ಕೆ ನನಗೆ ಪ್ರೇರಣೆ ಲಕ್ಕಣದಂಡೇಶ ಅಂತಲೇ ಅವನು ತನ್ನ ಕೃತಿಯಲ್ಲಿ ಹೇಳ್ತಾನೆ. ಅವನು ಬಸವಣ್ಣನ ಜನನದ ಬಗ್ಗೆ ಹೇಳೋದಕ್ಕೂ ಶಿವತತ್ವ ಚಿಂತಾಮಣಿಯಲ್ಲಿ ಬಸವಣ್ಣನ ಜನನದ ಬಗ್ಗೆ ಹೇಳೋದಕ್ಕೂ ಸಾಮ್ಯತೆ ಇದೆ ಅನ್ನೋದು, ಶಿವತತ್ವ ಚಿಂತಾಮಣಿಯ ಪ್ರಭಾವ ಮುಂದಿನ ಕವಿಗಳ ಮೇಲೂ ಹೇಗಾಗಿತ್ತು, ಲಕ್ಕಣದಂಡೇಶನ ವಿಚಾರಗಳನ್ನು ಒಪ್ಪಿಕೊಂಡಿದ್ರು ಅನ್ನೋದು ನಮಗೆ ಈ ಎರಡನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಈ ಲಕ್ಕಣದಂಡೇಶನ ಕಾವ್ಯವನ್ನು ಆಧರಿಸಿ ಬಸವಣ್ಣನವರು 61 ಅಥವಾ 62 ವರ್ಷಗಳ ಕಾಲ ಬದುಕಿದ್ರು ಅನ್ನೋದನ್ನು ನಾವು ಸ್ಥಿರ ಮಾಡಬಹುದು. ಏಕೆಂದರೆ ಅವರು ತುಂಬ 31ನೇ ವಯಸ್ಸಿಗೆ ತೀರ್ಕೊಂಡ್ರು ಅನ್ನುವಂಥ ಕೆಲವು ಸಾಕ್ಷಿಗಳೇನು ಸಿಗ್ತವೆ ಅದನ್ನು ಶಿವತತ್ವ ಚಿಂತಾಮಣಿ ನಿರಾಕರಿಸುತ್ತೆ. 61 ವರ್ಷ ಅಥವಾ 62 ವರ್ಷ ಅವರು ಬದುಕಿದ್ರು ಅಂತ ಗೊತ್ತಾಗ್ತದೆ. ಹೀಗಾಗಿ ಬಸವಣ್ಣನವರ ಕಾಲದ ವಿಚಾರಕ್ಕೆ, ಬಸವಣ್ಣನವರ ಈ ಹಿಂದಿನ ಕಾಲದಲ್ಲಿ ಮಕ್ಕಳು ಹುಟ್ಟಿದಾಗ ಜೋಗುಳವನ್ನು ಹೇಗೆ ಆಡ್ತಾಯಿದ್ರು ಅಂಥೇಳಿ ಲಕ್ಕಣದಂಡೇಶ ಜೋಗುಳದ ಪದ್ಯಗಳನ್ನು ರಚಿಸಿದ್ದಾನೆ. ಅಕ್ಕ ನಾಗಾಂಬಿಕೆ ತಮ್ಮ ಬಸವಣ್ಣನನ್ನು ತೊಟ್ಟಿಲಿಗೆ ಹಾಕಿ ತೂಗುವಾಗ ಆ ಸಂದರ್ಭವನ್ನು ಬಳಸಿಕೊಂಡು ಅನೇಕ ಜೋಗುಳದ ಪದ್ಯಗಳನ್ನು ಈ ಕೃತಿಯಲ್ಲಿ ಲಕ್ಕಣದಂಡೇಶ ನಮಗೆ ಕಟ್ಟಿಕೊಟ್ಟಿದ್ದಾನೆ. ಕನ್ನಡ ಸಾಹಿತ್ಯದಲ್ಲೇ ಅಪರೂಪದ ಜೋಗುಳ ಪದ್ಯಗಳು ಇದು ಅಂತ ಹೇಳಿ ನಾವು ಗುರುತಿಸ್ಬಹುದು. ಆ ಬಸವಣ್ಣ ಆ ಮಗು ಆಗಿದ್ದಾಗ ಎಷ್ಟು ಆಕರ್ಷಕವಾಗಿತ್ತು ಆ ಮಗು. ಸುತ್ತಮುತ್ತಲ ಎಲ್ಲರೂ ಬಂದು ಆ ಮಗುವನ್ನು ಹೇಗೆ ಮುದ್ದಾಡ್ತಾ ಇದ್ದರು ಅನ್ನೋ ಎಲ್ಲ ವಿಚಾರಗಳನ್ನು ಒಂದು ರೀತಿ ಸ್ವತಃ ಮನೆಯ ವಿಚಾರವೇನೋ ಅನ್ನೋ ಹಾಗೆ ಚಿತ್ರಿಸ್ತಾ ಹೋಗ್ತಾನೆ ಇದರಲ್ಲಿ. ಕವಿ ಪ್ರೌಢದೇವರಾಯನ ಅವಧಿಯಲ್ಲೇ ಇದ್ದಂಥ ಮತ್ತೊಬ್ಬ ಕವಿ ಕುಮಾರವ್ಯಾಸನ ಸಮಕಾಲೀನ ಚಾಮರಸ
ಪ್ರಭುಲಿಂಗ ಲೀಲೆ ಅನ್ನುವಂಥದ್ದು ಇವನ ಕೃತಿ. ಈ ಪ್ರಭುಲಿಂಗ ಲೀಲೆಯ ಒಂದು ಚಿತ್ರಣಕ್ಕೂ ಲಕ್ಕಣದಂಡೇಶನ ಈ ಕಾವ್ಯವೇ ಪ್ರೇರಣೆ ಅನ್ನೋದನ್ನು ನಾವು ಗುರುತಿಸ್ಬೋದಾಗಿದೆ. ತುಂಬ ವಿವರವಾಗಿ ಕೊಡ್ತಾ ಹೋಗ್ತಾರೆ. ಆಮೇಲೆ ಬಸವಣ್ಣ ಲಿಪಿ ಪವಾಡ ಮೆರೆದಿದ್ದ ಅನ್ನುವಂಥದ್ದು ಅವನ ಪವಾಡಗಳಲ್ಲಿ ಬಹಳ ಪ್ರಸಿದ್ಧವಾದ್ದು. ಇದರಲ್ಲೂ ಕೂಡ ಲಿಪಿ ಪವಾಡವನ್ನು ಒಂದು ಚಾರಿತ್ರಿಕ ಘಟನೆಯನ್ನಾಗಿ ಪರಿವರ್ತಿಸಿದ್ದಾನೆ ಲಕ್ಕಣದಂಡೇಶ. ಅಂದರೆ ಲಕ್ಕಣದಂಡೇಶನಿಗೆ ಒಂದು ಸ್ಪಷ್ಟವಾದಂಥ ಒಂದು ಪ್ರಜ್ಞೆ ಇದೆ. ಪುರಾಣದ ವಿಚಾರಗಳನ್ನು ನಾನು ಹೇಗೆ ನಿರೂಪಿಸಬೇಕು, ಚಾರಿತ್ರಿಕ ವಿಚಾರಗಳನ್ನು ನಾನು ಹೇಗೆ ನಿರೂಪಿಸಬೇಕು, ಅನಿವಾರ್ಯವಾಗಿ ಪುರಾಣದಿಂದಲೇ ನಾನು ಏನಾದರೂ ಅಂಶವನ್ನು ಎತ್ಕೊಂಡಾಗ ಅದನ್ನು ಹೇಗೆ ನಾನು ಬದಲಾಯಿಸಬೇಕು ಅನ್ನುವಂಥ ಒಂದು ಪ್ರಜ್ಞೆ ಲಕ್ಕಣದಂಡೇಶನಲ್ಲಿ ಇದೆ. ಈ ಕಾರಣಕ್ಕೆ ನಮಗೆ ಶಿವತತ್ವ ಚಿಂತಾಮಣಿ ಬಹಳ ಪ್ರಮುಖವಾದಂಥ ಒಂದು ಕೃತಿ ಆಗುವಂಥದ್ದು. ಇನ್ನು ಬಸವಣ್ಣನ ನಂದಿ ಉಂಗುರದ ಒಂದು ಪವಾಡವನ್ನು ಕೂಡ ತುಂಬ ಸೊಗಸಾಗಿ ಹೇಳ್ತಾನೆ. ಹಾಗೆ ಅಲ್ಲಮಪ್ರಭುವಿನ ಚರಿತ್ರೆಯನ್ನು ರಚನೆ ಮಾಡೋದಕ್ಕೂ ನಮಗೆ ಲಕ್ಕಣದಂಡೇಶನ ಈ ಕೃತಿ ನಮಗೆ ಮುಖ್ಯ ಆಗ್ತದೆ. ಈ ವಿಚಾರದಲ್ಲಿ ಇನ್ನೊಂದು ನಾವು ಗಮನಿಸುವಂಥದ್ದೇನು ಅಂದರೆ 12ನೇ ಶತಮಾನದ ಶರಣರ ವಿಚಾರವನ್ನು ನಾವು ತಿಳ್ಕೋಬೇಕು ಅಂದರೆ ಯಾವ ಶರಣರೂ ಹೆಚ್ಚು ತಮ್ಮ ವಿಚಾರವನ್ನು ತಾವು ಹೇಳ್ಕೊಂಡಿಲ್ಲ. ಎಷ್ಟೋ ವಚನಕಾರರ ಸ್ಥಳಗಳ್ಯಾವುದು ಅನ್ನೋದು ಕೂಡ ನಮಗೆ ಸರಿಯಾಗಿ ನಿಖರವಾಗಿ ನಿರ್ಧಾರ ಮಾಡೋದು ಕಷ್ಟ ಆಗಿದೆ. ಆದರೆ ಮುಂದೆ ಈ ಶಿವತತ್ವ ಚಿಂತಾಮಣಿ ಮುಂತಾದಂಥ ಈ ವಿಚಾರಗಳಲ್ಲಿ ಅವನು ಪ್ರೇರಣೆ ತಗೊಂಡಿದ್ದು ಹರಿಹರನನ್ನು ಅನ್ನೋದು ನಾವು ಮರಿಬಾರದು. ಆಗಲೇ ಹೇಳಿದೆ, ಈ ಶರಣರ ಚರಿತ್ರೆಗೆ ಮೊದಲು ಅಡಿ ಇಟ್ಟವನೇ ಹರಿಹರ ಅನ್ನೋದನ್ನು ನಾವು ಗುರುತಿಸಬೇಕು. ಕನ್ನಡದಲ್ಲಿ ಹರಿಹರ ಹೇಗೆ ಮಾಡ್ದ, ತೆಲುಗಿನಲ್ಲಿ ಹಾಗೆ ಪಾಲ್ಕುರಿಕೆ ಸೋಮನಾಥ ಮಾಡ್ದ. ತೆಲುಗಿನಲ್ಲಿ ಪಾಲ್ಕುರಿಕೆ ಸೋಮನಾಥ ಶರಣರ ಮರೆತು ಹೋದ ಘಟನೆಗಳನ್ನೆಲ್ಲ ಸೇರಿಸಿ ಕಾವ್ಯಗಳನ್ನು ಕೊಟ್ಟ ನಮಗೆ. ಅದೇ ರೀತಿ ಹರಿಹರ ಅನೇಕ ಶರಣರ ಮೇಲೆ ರಗಳೆಗಳನ್ನು ಬರೆದು, ಮಹಾದೇವಿಯಕ್ಕಗಳ ರಗಳೆ, ಪ್ರಭುದೇವರ ರಗಳೆ, ಬಸವಣ್ಣನವರ ರಗಳೆ ಇವೆಲ್ಲ ಬರೆದು ಅವರ ಚರಿತ್ರೆಯನ್ನು ಒಂದು ರೀತಿ ಹಿಡಿದಿಡೋದಕ್ಕೆ ಪ್ರಯತ್ನಪಟ್ಟ. ಹೀಗೆ ಹಿಡಿದಿಡೋದ್ರಿಂದ ಏನಾಯಿತು, ಶಿವತತ್ವ ಚಿಂತಾಮಣಿಯವರೆಗೆ ಅದು ಮುಂದುವರ್ಕೊಂಡು ಬಂತು. ಹರಿಹರ ಏನಾದರೂ ಆ ರಗಳೆಗಳನ್ನು ಶರಣರ ಮೇಲೆ ಬರೆದಿಲ್ಲ ಅಂದಿದ್ದರೆ ಶರಣರ ಚರಿತ್ರೆಯನ್ನು ಹೇಳುವಂಥ ಮೊದಲ ಕೃತಿಯೇ ನಮಗೆ ಶಿವತತ್ವ ಚಿಂತಾಮಣಿ ಆಗ್ತಾಯಿತ್ತು. 500 ವರ್ಷಗಳ, ಸುಮಾರು 250 ವರ್ಷಗಳ ಅಂತರದಲ್ಲಿ ಶರಣರನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಶಿವತತ್ವ ಚಿಂತಾಮಣಿಯೇ ಮುಖ್ಯ ಆಗಿಬಿಡ್ತಾ ಇತ್ತು. ಆದರೆ ಇವನಿಗಿನ್ನ ಮುಂಚೆ ಹರಿಹರ ಕೆಲವು ಕೃತಿಗಳನ್ನು ಬರೆದಿದ್ದರಿಂದ ಆ ಕೀರ್ತಿ ಹರಿಹರನಿಗೆ ಹೋಗ್ತದೆ. ಹೀಗಾಗಿ ಶರಣರ ಒಂದು ಚರಿತ್ರೆಯನ್ನು ಹರಿಹರನಿಂದ ನಂತರ ಈ ಲಕ್ಕಣದಂಡೇಶ, ಲಕ್ಕಣದಂಡೇಶನಿಂದ ನಂತರ ಗುಬ್ಬಿ ಮಲ್ಲಣ್ಣಾರ್ಯ ಮತ್ತು ಮುಂತಾದವರು ಲಕ್ಕಣದಂಡೇಶ ಇದನ್ನು ಪ್ರಕಟಿಸಿದ ಮೇಲೆ ಎಲ್ರಿಗೂ ಒಂದು ರೀತಿ ಸಾರ್ವಜನಿಕ ಆದಂಗೆ ಆಗ್ಬಿಡ್ತದೆ ಶರಣರ ಕಥೆಗಳು. ಹೀಗಾಗಿ ಅದೊಂದು ದಾಖಲೆ ಕೂಡ ಆ ಲಕ್ಕಣದಂಡೇಶನ ಹೆಸರಲ್ಲಿರೋದನ್ನು ನಾವು ಮರಿಬಾರ್ದು. ಹೀಗಾಗಿ ಅಲ್ಲಮಪ್ರಭು ಧಾರ್ಮಿಕ ಸಂಘರ್ಷಗಳ ವಿಚಾರಗಳನ್ನು ಕೂಡ ಲಕ್ಕಣದಂಡೇಶ ನಮ್ಮ ಮುಂದೆ ಮಂಡಿಸ್ತಾನೆ. ಹಾಗೆ ನೋಡಿದ್ರೆ ಪ್ರೌಢದೇವರಾಯ ಎಲ್ಲ ಧರ್ಮದ ದೇವಾಲಯಗಳನ್ನು, ಜೈನರ ಬಸದಿಗಳನ್ನು ಕಟ್ಟಿಸಿ ದೊಡ್ಡ ದೊಡ್ಡ ದಾನಗಳನ್ನು ನೀಡಿದ್ದಾನೆ. ಲಕ್ಕಣದಂಡೇಶನಲ್ಲೂ ನೋಡಿ, ಅವನಲ್ಲೂ ಒಂದು ರೀತಿ ಸರ್ವಧರ್ಮವನ್ನು ಪ್ರೀತಿಸುವ ಗುಣ ಇತ್ತು ಅನ್ನೋದಕ್ಕೆ ಈ ಕಾವ್ಯ ರಚನೆಯ ಜೊತೆಗೆ ಕಾವ್ಯದಲ್ಲಿ ಧರ್ಮ ಸಂಘರ್ಷ ಹೇಗಾಯಿತು ಆವಾಗ ಅದನ್ನು ಹೇಗೆ ಬಗೆಹರಿಸಿದ್ರು ಅನ್ನುವಂಥ ವಿಚಾರಗಳನ್ನು ಕೂಡ ತನ್ನ ಶಿವತತ್ವ ಚಿಂತಾಮಣಿಯಲ್ಲಿ ಹೇಳ್ತಾನೆ. ವೈಷ್ಣವರೊಂದಿಗೆ ಹೇಗೆ ಗಲಾಟೆ ಆಯಿತು, ಜೈನರೊಂದಿಗೆ ಹೇಗೆ ಗಲಾಟೆ ಆಯಿತು ಅನ್ನೋದು ಕೂಡ ಲಕ್ಕಣದಂಡೇಶ ಮುಚ್ಚುಮರೆ ಇಲ್ಲದೆ ತನ್ನ ಕಾವ್ಯದಲ್ಲಿ ದಾಖಲಿಸಿದ್ದಾನೆ. ನಮಗೆ ವೈಷ್ಣವರು ಜೈನರಿಗೂ ಸಂಘರ್ಷ ಆಗ್ತಾ ಇತ್ತು ಅನ್ನೋದಕ್ಕೆ ಮಾಗಡಿ ಹತ್ರ ಕಲ್ಯಾ ಶಾಸನ ನಮಗೆ ದೊಡ್ಡ ಉದಾಹರಣೆ ಇದೆ. ಲಕ್ಷ್ಮೇಶ್ವರ ಬಸದಿಯಲ್ಲಿ ಹೇಗೆ ಮುಸ್ಲಿಮರು ಬಸದಿಯನ್ನು ಹಾಳು ಮಾಡಿದ್ರು ಅನ್ನೋದಕ್ಕೆ ನಮಗೆ ಶಾಸನಗಳ ಸಾಕ್ಷಿ ಇದೆ. ಇಲ್ಲಿ ಲಕ್ಕಣದಂಡೇಶ ಅದನ್ನು ಮುಚ್ಚಿಡ್ದಿರ ಬಹಳ ಒಂದು ರೀತಿ ಮುಕ್ತವಾಗಿ ಹೇಳ್ಕೊಂಡಿರೋದನ್ನು ಈ ಕಾವ್ಯದಲ್ಲಿ ಗಮನಿಸ್ಬೋದು. ಅದು ಒಂದು ರೀತಿ ಕಾವ್ಯ ಚಾರಿತ್ರಿಕ ಅಧ್ಯಯನಕ್ಕೆ ನಮಗೆ ಮುಖ್ಯವಾದಂಥ ಒಂದು ಆಕರ ಆಗುತ್ತೆ ಅನ್ನೋದನ್ನು ಗಮನಿಸಬೇಕು. ಜೊತೆಗೆ ಲಕ್ಕಣದಂಡೇಶ ಇಡೀ ವಿಜಯನಗರವನ್ನು
ಕಲ್ಯಾಣ ನಗರಿ ಅಂತ ಕರೀತಾನೆ. ಇದು ಬಹಳ ಮುಖ್ಯವಾದ್ದು. 12ನೇ ಶತಮಾನದ ಬಸವ ಕಲ್ಯಾಣ ಬೇರೆ, ಇದು 15ನೇ ಶತಮಾನದ ಕಲ್ಯಾಣ ನಗರಿ. ಅಂದರೆ ಕಲ್ಯಾಣಕ್ಕೆ ಸಮನಾದಂಥದ್ದು ಹಂಪಿ ಅಂತ ಗುರುತಿಸ್ತಾನೆ ತನ್ನ ಕಾವ್ಯದಲ್ಲಿ. ಅನೇಕ ಬಾರಿ ಹೇಳ್ತಾನೆ ಇದು ಕಲ್ಯಾಣ ನಗರಿ, ವಿಜಯ ಕಲ್ಯಾಣಪುರಿ, ಈ ಥರ ಬಹಳ ಮುಕ್ತವಾಗಿ ಹೇಳ್ತಾ ಹೋಗ್ತಾನೆ. ಅಂದರೆ ಯಾವುದೇ ಒಂದು ರೀತಿ ಇವನಲ್ಲಿ ಈರ್ಷ್ಯ ಇಲ್ಲ. ಯಾಕೆ ನಾನು ಬೇರೆಯವ್ರನ್ನ ಹೊಗಳಬೇಕು ಅನ್ನುವಂಥ ಒಂದು ಮನೋಭಾವ ಇಲ್ಲ. ಎಷ್ಟು ಮುಕ್ತವಾಗಿ ಇವನು ಆ ಕಾವ್ಯದಲ್ಲಿ ಹೇಳ್ತಾ ಹೋಗ್ತಾನೆ. ವಿಜಯನಗರದ ಚರಿತ್ರೆಯನ್ನು, ಆ ಕಾಲದ ಜನಜೀವನವನ್ನು ಅಧ್ಯಯನ ಮಾಡೋರಿಗಂತೂ ಈ ಕಾವ್ಯ ಬಹಳ ಮುಖ್ಯವಾದ್ದು. ವಿಜಯನಗರದಲ್ಲಿ ವಿರೂಪಾಕ್ಷ ಹೇಗಿದ್ದ, ಬೇರೆ ದೇವಸ್ಥಾನಗಳು ಹೇಗಿತ್ತು, ಅಲ್ಲಿ ಕೋಟೆಗಳು ಯಾರು ಕಟ್ಟಿಸಿದ್ದು, ವಿಜಯನಗರದ ಮುಖ್ಯ ಗೋಪುರವನ್ನು ನಿರ್ಮಾಣ ಮಾಡಿದ್ದು ಪ್ರೌಢದೇವರಾಯ ಅಂತ ನಮಗೆ ಗೊತ್ತಾಗ್ತದೆ ಈ ಕೃತಿಯಿಂದ. ಆ ಮುಖ್ಯ ಗೋಪುರ ನಿರ್ಮಾಣ ಆಗಿದ್ದು ಕಾಲಾಂತರದಲ್ಲಿ ಶಿಥಿಲ ಆದಾಗ ಕೃಷ್ಣದೇವರಾಯ ಅದಕ್ಕೆ ಮತ್ತೆ ಸರಿ ಮಾಡಿಸಿ ದಾನ ಕೊಟ್ಟಿದ್ದಾನೆ. ಆ ನಂತರ ಮತ್ತೆ ಅದರ ಮೇಲೆ ದಾಳಿಯಾಗಿ ಹಾಳಾದಾಗ ಅದನ್ನು ಬೇರೆ ಮತ್ತೊಬ್ಬ ಅವನ ಕೈಕೆಳಗಿನ ಅಧಿಕಾರಿ ಬಿಷ್ಟಪ್ಪಯ್ಯ ಅದನ್ನು ನಿರ್ಮಾಣ ಮಾಡಿಸ್ತಾನೆ. ಹೀಗೆ ಇದಕ್ಕೆಲ್ಲದಕ್ಕೂ ನಮಗೆ ಸಾಕ್ಷಿ ಇದೆ. ಹೀಗಾಗಿ ಆ ಮುಖ್ಯ ಗೋಪುರವನ್ನು ಲಕ್ಕಣದಂಡೇಶ ಇವನ ಅವಧಿಯಲ್ಲೇ ನಿರ್ಮಿಸಿ ಗಣಪತಿ ಮತ್ತು ಬೇರೆ ದೇವರ ರಥ ಸುಗಮವಾಗಿ ನಡೀಲಿ ಅಂತೇಳಿ ದೇವಾಲಯದ ಮುಂದೆ ಆಕ್ರಮಿಸಿದ್ದಂಥ ಅತಿಕ್ರಮಣಗಳನ್ನು ತೆರವುಗೊಳಿಸ್ತಾನೆ. ನದಿಯವರೆಗೆ ಅನೇಕ ಫಲಪುಷ್ಪಗಳ ಗಿಡಗಳನ್ನು ನೆಡೆಸ್ತಾನೆ ಯಾತ್ರಿಕರಿಗೆ ಅನುಕೂಲ ಆಗಲಿ ಅಂತ. ಅದೆಲ್ಲ ಈ ಕಾವ್ಯದಲ್ಲಿ ಇದೆ. ಅಲ್ಲಿನ ಜನ ಹೇಗೆ ಸರ್ವಧರ್ಮ ಸಹಿಷ್ಣುಗಳು, ಪರಸ್ತ್ರೀಯರಿಗೆ ಎಷ್ಟು ಗೌರವವನ್ನು ಕೊಡ್ತಾಯಿದ್ರು, ಅವರು ಹೇಗೆ ಒಂದು ರೀತಿ ವಿದ್ಯಾ ವಿನೋದಿಗಳು, ಇವೆಲ್ಲವನ್ನು ಕಾವ್ಯದಲ್ಲಿ ಹೇಳ್ತಾ ಹೋಗ್ತಾನೆ. ಹೀಗಾಗಿಯೇ ಈ ಕಾವ್ಯ ಕೇವಲ ಪುರಾಣವನ್ನಷ್ಟೇ ಹೇಳೋದಿಲ್ಲ, ಕೇವಲ ಚರಿತ್ರೆಯನ್ನಷ್ಟೇ ಹೇಳೋಲ್ಲ, ಕೇವಲ ಶರಣರ ಕಥೆಯನ್ನಷ್ಟೇ ಹೇಳೋಲ್ಲ, ಎಲ್ಲವನ್ನ ತನ್ನವರೆಗಿನ ಈ ಜ್ಞಾನ ಏನಿದೆ ಎಲ್ಲವನ್ನ ಒಳಗೂಡಿಸಿಕೊಂಡು, ಹೀಗಾಗಿಯೇ ಶಿವತತ್ವ ಚಿಂತಾಮಣಿಯನ್ನು ಬಹುತ್ವದ ಒಂದು ಕೃತಿ ಅಂತ ಕರಿಬಹುದು ಅಂತ ನಾನು ಪದೇ ಪದೇ ಹೇಳ್ತಾ ಇರೋದು. ಹೀಗಾಗಿ ಎಲ್ಲವನ್ನ ಒಳಗೊಂಡಂಥ ಆ ಒಂದು ಸಹೃದಯತೆಯ ಒಂದು ಕೃತಿ ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿ ಅನ್ನೋದನ್ನು ನಾವು ಮರಿಬಾರದು. ದೇವಾಲಯಗಳಲ್ಲಿ ಗುಪ್ತ ನಿಧಿಗಳನ್ನು ಹೇಗೆ ಅಡಗಿಸಿಡ್ತಾ ಇದ್ರು ಅನ್ನೋದು ಕೂಡ ನಮಗೆ ಈ ಕಾವ್ಯದಲ್ಲಿ ಗೊತ್ತಾಗ್ತದೆ. ಹೀಗಾಗಿ ಇಂಥ ಕಾವ್ಯದ ವಿಚಾರಗಳನ್ನು ಓದಿಯೇ ದೇವಸ್ಥಾನಗಳನ್ನೆಲ್ಲ ಹೊಡೆದು ಅಗೆದು ಎಲ್ಲ ತೆಗಿತಾ ಇದ್ರು ಅನ್ನೋದು ನೋಡ್ಬೋದು. ಈ ಕೃತಿಯ ಮತ್ತೊಂದು ವಿಚಾರ ಏನು ಅಂದರೆ, ಎಷ್ಟೋ ಶರಣರ ವಚನಗಳು ಸಿಗ್ತವೆ, ಅವರ ಮಹಿಮೆ ಸಿಗುತ್ತೆ, ಸ್ಥಳ ಗೊತ್ತಾಗಲ್ಲ. ಲಕ್ಕಣದಂಡೇಶ ಅವರು ಎಲ್ಲೆಲ್ಲಿದ್ದರು ಅಂತ ಮಾಹಿತಿ ಕೊಟ್ಟಿರೋದ್ರಿಂದ ಯಾವ ಸ್ಥಳದಲ್ಲಿದ್ದರು ಅನ್ನೋದು ನಮಗೆ ಈ ಕೃತಿಯಿಂದ ನಮಗೆ ಸುಮಾರು 19 ಜನ ಶರಣರ ಸ್ಥಳಗಳು, ಅವರು ಹುಟ್ಟಿ ಸ್ಥಳ ಯಾವುದು, ಎಲ್ಲಿದ್ದರು ಅನ್ನೋದು ನಮಗೆ ಈ ಕೃತಿಯಲ್ಲಿ ಒಂದು ನಿರ್ದಿಷ್ಟವಾದಂಥ ಒಂದು ವಿಚಾರವನ್ನು ತಿಳ್ಕೊಬೋದು ನಾವು. ಹೀಗಾಗಿ ಓಹಿಲಪುರದ ಉಳಿಯಮೇಶ್ವರ, ಕಲ್ಯಾಣದ ಮಾಯಿದೇವ, ಬೊಮ್ಮರಸ, ಆದಯ್ಯ, ಆಯ್ದಕ್ಕಿ ಮಾರಯ್ಯ, ಏಕಾಂತದ ರಾಮಯ್ಯ, ಕಲಕೇತ ಬೊಮ್ಮಯ್ಯ, ಗುರುಭಕ್ತ, ಚೇಡ್ರದಾಸಿಮಯ್ಯ, ಡೋಹರ ಕಕ್ಕಯ್ಯ, ದಸರಯ್ಯ, ಬಾಹುರ ಬೊಮ್ಮಯ್ಯ, ಬಿಬ್ಬಿ ಬಾಚಯ್ಯ, ಮಡಿವಾಳ ಮಾಚಿದೇವ, ಮೇದರ ಕೇತಯ್ಯ, ಮೋಳಿಗೆ ಮಾರಯ್ಯ, ಶಂಕರದಾಸಿಮಯ್ಯ, ಶಿವಲೆಂಕ ಮಂಚಣ್ಣ, ಸೊಡ್ಡಳ ಬಾಚರಸ, ಸೊನ್ನಲಾಪುರದ ಸಿದ್ದರಾಮ, ಹಾವಿನಾಳ ಕಲ್ಲಯ್ಯ, ಹೆಂಡದ ಮಾರಯ್ಯ, ಹೀಗೆ ಇಂಥ 10 ಜನರ ಒಂದು ಚರಿತ್ರೆಯ ರಚನೆಗೆ ಶಿವತತ್ವ ಚಿಂತಾಮಣಿ ನಿಖರವಾದಂಥ ಅನೇಕ ಮಾಹಿತಿಗಳನ್ನು ನಮಗೆ ಕೊಡ್ತಾ ಹೋಗ್ತದೆ. ಹೀಗಾಗಿ ಲಕ್ಕಣದಂಡೇಶ ನಮಗೆ ಮಧ್ಯಕಾಲೀನ ಕರ್ನಾಟಕದಲ್ಲಿ ಬಹಳ ಪ್ರತಿಭಾವಂತ ಕವಿಯಾಗಿ, ಕೇವಲ ಪ್ರತಿಭಾವಂತ ಅಷ್ಟೇ ಅಲ್ಲ, ಉದ್ದೇಶಪೂರ್ವಕವಾಗಿ ಇಡೀ ಕರ್ನಾಟಕವನ್ನು ಒಂದು ತೆಕ್ಕೆಗೆ ಸೇರಿಸುವ, ಒಂದು ಒಗ್ಗಟ್ಟನ್ನು ಮೂಡಿಸುವ ಒಂದು ಆಶಯದ
ಕೃತಿ ಅಂತ ನಮಗೆ ಅನಿಸುತ್ತೆ. ಇದು ಆ ಕಾಲಕ್ಕೆ ಅನಿವಾರ್ಯ ಆಗಿತ್ತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಬಹುತೇಕ ಅರಸರು ಈ ರೀತಿಯ ಒಂದು ಪ್ರಯತ್ನವನ್ನು ಎಲ್ಲವನ್ನ ಒಗ್ಗೂಡಿಸಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು ಅವರು ತೋರಿಸ್ಬೇಕಾಗಿತ್ತು. ಆ ರೀತಿ ಆ ಒಗ್ಗಟ್ಟನ್ನು ಪ್ರತಿಪಾದಿಸುವ ಒಬ್ಬ ಮಹಾಮಂತ್ರಿಯಾಗಿ ಲಕ್ಕಣದಂಡೇಶ ನಮಗೆ ಬಹಳ ಮುಖ್ಯವಾಗಿ ನಮ್ಮ ಕಣ್ಣು ಮುಂದೆ ಇದ್ದಾನೆ. ಈ ಕೃತಿಯನ್ನು ನಾವು ಕೇವಲ ಇತಿಹಾಸ ಅಥವಾ ಸಾಹಿತ್ಯ ಈ ದೃಷ್ಟಿಯಿಂದಷ್ಟೇ ಅಧ್ಯಯನ ಮಾಡದೆ ಹೇಗೆ ಒಂದು ಒಗ್ಗಟ್ಟಿನ ಕರ್ನಾಟಕದ ಒಂದು ರೀತಿ ನವಕರ್ನಾಟಕದ ನಿರ್ಮಾಣಕ್ಕೆ ಒಂದು ಮುನ್ನಡಿಯಾಗಿ ನಮಗೆ ಈ ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿ ನಮ್ಮ ಕಣ್ಣ ಮುಂದಿದೆ ಅನ್ನೋದನ್ನು ನಾವು ಗುರುತಿಸ್ಬೇಕಾಗತ್ತೆ. ಹೀಗಾಗಿ 1430ರಲ್ಲೇ ಈ ಕೃತಿ ರಚನೆ ಆಗಿದ್ದು 1430 ಅಂತ ವಿದ್ವಾಂಸರು ಗುರುತಿಸಿದ್ದಾರೆ. 1430ರಲ್ಲೇ ಕರ್ನಾಟಕ ಹೇಗೆ ಒಂದು ರೀತಿ ಬೇರೆ ಬೇರೆ ಕಾರಣಗಳಿಂದ ವಿಘಟನೆಯನ್ನು ಪಡಿತಾ ಇತ್ತು, ಆ ವಿಘಟನೆಯನ್ನು ಒಂದುಗೂಡಿಸುವ ಅನೇಕ ಬೇರೆ ಬೇರೆ ಮನಸ್ಸುಗಳು ಹೇಗೆ ಕೆಲಸ ಮಾಡ್ತಾ ಇತ್ತು, ನೇರವಾಗಿ ಕೆಲವು ಗುಪ್ತಗಾಮಿನಿಯಾಗಿ ಕೆಲಸ ಮಾಡ್ತಾ ಇತ್ತು ಒಗ್ಗಟ್ಟಿಗೋಸ್ಕರ ಅನ್ನುವಂಥದ್ದು ಈ ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿ ಕೃತಿಯಲ್ಲಿ ಪ್ರತಿಪಾದಿತವಾಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ಮಹನೀಯರ ದತ್ತಿ ಉಪನ್ಯಾಸದಲ್ಲಿ ನನ್ನನ್ನು ಕರೆದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಿಥಿಕ್ ಸೊಸೈಟಿಯ ಅಧ್ಯಕ್ಷರಾದಂಥ ಶ್ರೀಯುತ ವಿ ನಾಗರಾಜ್ಜಿಯವರಿಗೂ ಹಾಗೂ ತಾಳ್ಮೆಯಿಂದ ಇಷ್ಟೊತ್ತು ಬಹಳ ದೀರ್ಘ ಸಮಯ ತಗೊಂಡೆ ಅನಿಸುತ್ತೆ, ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ತಮಗೆಲ್ಲರಿಗೂ ವಂದಿಸಿ ನನ್ನ ಈ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಎಲ್ರಿಗೂ ನಮಸ್ಕಾರ.